ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಸಾಕ್ಷಿಣೇ ನಮಃ. ಸ್ತುಷೇಯಂ ಪೂರ್ವಸ್ಪಸಂ ರುಬ್ಭಂ ನದಂ ವವೋದತೀನಾಂ ಇನತಮಮಾಪ್ತ್ಯಮಾಪ್ತ್ಯಾನಾಂ ನದಂ ಯೋ ಯುವತೀನಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ ಅನುಶಾಸನ ಪರ್ವದಲ್ಲಿ ಈಗ ನಾವು ನೋಡ್ತಾ ಇರುವಂತಹ ಭಾಗ 256ನೇದ್ದು. ಸಾಕ್ಷಿ ಅನ್ನುವ ವಿಷ್ಣು ಸಹಸ್ರನಾಮ ಸ್ತೋತ್ರದ ಒಂದು ನಾಮವನ್ನ ಮತ್ತೆ ಅದರ ಅರ್ಥವನ್ನು ವಿವರಿಸುವ ಸ್ತುಷೇಯಂ ಪೂರ್ವಸ ವರ್ಪಸಂ ರುಬ್ಭಂ ಎಂಬ ಶಬ್ದದ ಅರ್ಥವನ್ನು ಎಂಬ ಮಂತ್ರದ ಶ್ರವಣವನ್ನು ಕೂಡ ನಾವೀಗ ಮಾಡೋಣ. ಸಾಕ್ಷಿ ಅಂತ ನಾವು ನೋಡಬೇಕಾಗಿರುವಂತಹ ಆ ನಾಮ. ಸಾಕ್ಷಿ ಅಂದ್ರೆ ಎಲ್ಲವನ್ನೂ ಸಾಕ್ಷಾತ್ತಾಗಿ ನೋಡ್ತಾನೆ, ಅದರ ಅರ್ಥ. ಈ ಜಗತ್ತಿನಲ್ಲಿ ನಡೆಯುವಂತಹ ಯಾವುದೇ ಆಗು ಹೋಗು, ಯಾವುದೇ ಜಡಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಯಾವುದೇ ಚೇತನಕ್ಕೆ ಸಂಬಂಧಪಟ್ಟಂತೆ ನಡೆಯುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಆತನಿಲ್ಲದೆ ನಡೆಯೋದಿಲ್ಲ, ಆತನ ಕಣ್ಗಾವಲು ಇಲ್ಲದೆ ಅದು ನಡೆಯೋದಿಲ್ಲ. ಈ ಕಾರಣಕ್ಕಾಗಿ ಆತನನ್ನ ಸಾಕ್ಷಿ ಅಂತ ಹೇಳ್ತಾರೆ. ನಾವು ನೋಡುವಂತಹ ಮಂತ್ರ ಸ್ತುಷೇಯಂ ಪೂರ್ವಪಸಂ ರುಬ್ಭಂ ಅಂತ. ಪುರುವರ್ಪಸಂ, ವರ್ಪಸ್ ಅಂದ್ರೆ ಗ್ರಹ ಅಂದ್ರೆ ಲೋಕ, ಪರಮಾತ್ಮನ ಲೋಕಗಳು ಅಥವಾ ರೂಪಗಳು ಅಥವಾ ಜ್ಞಾನಗಳು ಇತ್ಯಾದಿ ಅನೇಕ ಅರ್ಥಗಳನ್ನ ಹೇಳ್ತಾರೆ. ಆ ಎಲ್ಲ ಅರ್ಥಗಳ ಮಧ್ಯೆ ನಮಗೆ ಅಲ್ಲಿ ಸೂಕ್ತವಾದ ಅರ್ಥವನ್ನ ಸ್ವೀಕಾರ ಮಾಡಬೇಕು. ಅನೇಕ ಲೋಕಗಳುಳ್ಳವನು. ಪುರು ಅಂದ್ರೆ ಅನೇಕ, ವರ್ಪಸ್ ಅಂದ್ರೆ ಲೋಕಗಳುಳ್ಳವನು. ಅನೇಕ ಲೋಕಗಳಲ್ಲಿರುವಂತವನು. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಮೊದಲಾದ ಲೋಕಗಳಲ್ಲಿರುವಂತವನು. 14 ಲೋಕಗಳಲ್ಲೂ ಕೂಡ ಅವನೇ ಇದ್ದಾನೆ. ಈ ರೀತಿಯಾಗಿ ಒಟ್ಟಾರೆ ಎಲ್ಲ ಕಡೆ ಇರುವಂತವನು ಅನ್ನುವಂಥ ಒಂದು ಅರ್ಥ ಸಾಮಾನ್ಯವಾಗಿ ಸಿಗ್ತದೆ. ಇಡೀ ಜಗತ್ತನ್ನು ಕೂಡ ತನ್ನ ಲೋಕವನ್ನಾಗಿ, ತನ್ನ ಸನ್ನಿಧಾನ ಪಾತ್ರವನ್ನಾಗಿ ಮಾಡಿಕೊಂಡವನು ಅನ್ನುವಂಥ ಅರ್ಥ. ಅಂಥ ಪುರುವರ್ಪಸ್ ರುಬ್ಭ ಅಂದ್ರೆ ಸ್ವಪ್ರಕಾಶನಾದವನು ಅಂತ ಅರ್ಥ ಸಿಗಬಹುದು. ಅದಕ್ಕಿಂತ ಮುಂಚೆ ಪುರುವರ್ಪಸ್ ಅನ್ನುವುದಕ್ಕೆ ಅನೇಕ ಲೋಕಗಳುಳ್ಳವನು, ಅನೇಕ ರೂಪಗಳುಳ್ಳವನು, ಅನಂತ ರೂಪ, ಅನಂತ ಶ್ರೀಹಿ. ಅದನ್ನ ತತ್ವಸಾರ ವ್ಯಾಖ್ಯಾನದಲ್ಲಿ ಯಸ್ಯ ಏಕವಿಂಶತಿ ದಿವ್ಯಾನಿ ಸ್ಥಾನಾನಿ ದಿವಿಚಕ್ರಿಣಃ ವಜ್ರಿಣೋ ವಾಪಿ ತದ್ಭಕ್ತೈ ಭುಜ್ಯಂತೆ ತಾನಿ ಯಾಜ್ಞಿಕೈ ಅಂತ ಒಂದು ಮಾತನ್ನು ಉದ್ಧರಿಸ್ತಾರೆ. ಅನೇಕ ಸ್ಥಾನಗಳು ಆ ಪರಮಾತ್ಮನದ್ದಿವೆ. ಮತ್ತೆ ಅನೇಕ ರೂಪವುಳ್ಳವನು ಕೂಡ ಆಗಿದ್ದಾನೆ. ಅನಂತ ರೂಪ, ಅನಂತ ಶ್ರೀಹಿ ಅಂತ. ಅನೇಕ ಜ್ಞಾನಗಳುಳ್ಳವನು, ಸರ್ವಜ್ಞ ಅಂತ ಅದರ ಅರ್ಥ. ಹೀಗೆ ಅನೇಕ ವರ್ಪಸ್, ಪುರುವರ್ಪಸ್, ಹಾಗೇನೆ ರುಧ್ವ ಅಂದ್ರೆ ಸರ್ವಜ್ಞ, ಸ್ವಪ್ರಕಾಶ ಅಂತ ಈ ರೀತಿಯಾಗಿ ಅರ್ಥ ಅದಕ್ಕೆ.
ರುಭ್ವಂ ಸ್ವಪ್ರಕಾಶಂ ಸರ್ವವಸ್ತು ಸಾಕ್ಷಾತ್ಕರಣಶೀಲಂ ವಾ, ಇಷ್ಟು ಆ ಪರಮಾತ್ಮನಿಗೆ ವಿಶೇಷಣ. ಮುಂದೆ ಉತ್ತರಾರ್ಧದಲ್ಲಿ ಇನತಮಂ ಅಂತಿದೆ. ಇನ ಅಥವಾ ಇನಿಯ, ಕನ್ನಡದಲ್ಲಿ ನಮ್ಗೆ ಇನಿಯ ಅನ್ನೋ ಶಬ್ದ ಗೊತ್ತಿದೆ. ಇನಿಯ ಅಂತಂದ್ರೆ ಪ್ರಿಯತಮ ಅಂತ ಅರ್ಥ, ಅತ್ಯಂತ ಪ್ರಿಯತಮನಾದವನು. ಮತ್ತೆ ಆಪ್ತ್ಯಂ ಆಪ್ತ್ಯಾನಾಂ, ಆಪ್ತ್ಯ ಅಂತಂದ್ರೆ ನಾವು ಪಡೆಯಲು ಬಯಸುವಂತ ವಸ್ತುಗಳು. ಅಂಥ ಅನೇಕ ವಸ್ತುಗಳಲ್ಲಿ, ಈ ಜಗತ್ತಿನ ಅನೇಕ ಧನಕನಕಾದ ವಸ್ತುಗಳು ಸ್ವಾತ್ಮ ಆತ್ಮೀಯ ವಸ್ತುಗಳು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ನನ್ನದು, ನಾನು ಮತ್ತು ನನ್ನದಾದಂತಹ ಅನೇಕ ಸಂಗತಿಗಳು. ಅವಷ್ಟರಲ್ಲಿ ಅತ್ಯಂತ ಮುಖ್ಯನಾದವನು ಸ್ವಾತ್ಮ ಆತ್ಮೀಯ ವಸ್ತು, ಸಮಸ್ತ ವಸ್ತುಭ್ಯ ನಾನು ನನ್ನದು ಅನ್ನುವಂತಹ ಅನೇಕ ವಸ್ತುಗಳೇನಿವೆ ಅವುಗಳೆಲ್ಲದಕ್ಕಿಂತಲೂ ಅತ್ಯಂತ ಪ್ರೀತಿ ಪಾತ್ರನಾದವನು ಇವನು, ಅತ್ಯಂತ ನಮಗೆ ಅಪೇಕ್ಷಿತನಾದವನು. ಹೀಗೆ ಇವೆರಡು ವಿಶೇಷಣಗಳನ್ನ, ಇವಿಷ್ಟು 4 ವಿಶೇಷಣಗಳನ್ನ ಪೂರ್ವರ್ಪಸ್, ಋಭ್ವ, ಇನತಮ ಮತ್ತು ಆಪ್ತ್ಯಾನಾಂ ಆಪ್ತ್ಯ ಅನ್ನುವಂಥ 4 ವಿಶೇಷಣಗಳನ್ನು ಹೇಳಿದ ಮೇಲೆ ನದಂ ಓದತಿ ವಹ ಓದತೀನಾಂ ಯೋ ಯುವತೀನಾಂ ನದಂ ನದಂ ಅಂತ ಅದಕ್ಕೆ ಸೇರಿಸ್ಕೊಳ್ಬೇಕು. ಯೋ ಯುವತೀನಾಂ ನಿತ್ಯ ನೂತನವಾದಂತಹ ಶಾಸ್ತ್ರಗಳು, ಅವು ಓದತಿಗಳು ಅಂದ್ರೆ ನಮ್ಮ ಹೃದಯವನ್ನು ತಟ್ಟುವಂತಹ ಶಾಸ್ತ್ರ ಸಾಹಿತ್ಯ ಅದು. ಅಂತಹ ಶಾಸ್ತ್ರಕ್ಕೆ ಅಧಿಪತಿಯಾದಂತಹ ನಿನ್ನ ಪ್ರತಿಯೊಂದು ರೂಪವನ್ನು ನಾನು ಸ್ತುಷೇಯಂ ಸ್ತುತಿಸ್ತೇನೆ ಅಂತ ಅದರ ಅಭಿಪ್ರಾಯ. ಈ ಒಂದು ವೇದ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಡಿಕೊಂಡಿರುವಂತ ಅರ್ಥ ಪ್ರತ್ಯೇಕವಾಗಿ ಏನಿಲ್ಲ. ಪುರುವರ್ಪಸ್ ಅಂತಿದೆ. ಪುರುವರ್ಪಸ್ ಅನ್ನುವುದಕ್ಕೆ ಅನೇಕ ರೂಪವುಳ್ಳವನು ಅಥವಾ ಅನೇಕ ಲೋಕವುಳ್ಳವನು ಅಂತ ಅರ್ಥ. ಅಥವಾ ರಘುನಾಥ ತೀರ್ಥರೇ ದೇವಯಾನ ಪಿತೃಯಾನ ಬ್ರಹ್ಮಯಾನ ಭೇದೇನ ಬಹವೋ ಮಾರ್ಗಾಹ ದಾತವ್ಯತೆಯ ನಿಯಮಿತೆಯಾವ ಯಸ್ಯ ಇತಿ ತಂ ಪುರುವರ್ಪಸಂ. ವರ್ಪಸ್ ಅನ್ನುವ ಶಬ್ದಕ್ಕೆ ಮಾರ್ಗ ಅಂತನೂ ಅರ್ಥ ಇದೆ. ಹಾಗಿರುವುದರಿಂದ ದೇವಯಾನ ಪಿತೃಯಾನ ಬ್ರಹ್ಮಯಾನ ಇತ್ಯಾದಿ ಮಾರ್ಗಗಳ ಮೂಲಕ ಯಾರು ನಮ್ಮನ್ನ ಸದ್ಗತಿಗೆ ಕರ್ಕೊಂಡು ಹೋಗ್ತಾನೆ, ಯಾರ್ಯಾರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕೋ ಅಲ್ಲಿಗೆ ಹೋಗಿ ಮುಟ್ಟಿಸ್ತಾನೆ. ಆ ಕಾರಣಕ್ಕಾಗಿ ಆತ ಪುರುವರ್ಪಸ್ ಅಂತ ಇನ್ನೊಂದು ಅರ್ಥ. ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದಲ್ಲಿ ಇದರ ಕುರಿತಾದಂತಹ ಒಂದು ವರ್ಣನೆ ಕಾಣಿಸ್ತದೆ. ಈ ಆರುಣಿಯ ಮಗನಾದಂತಹ ಶ್ವೇತಕೇತು ಪಾಂಚಾಲ ದೇಶದ ರಾಜನ ಅರಮನೆಗೆ ಬಂದಾಗ ಅಲ್ಲಿಯ ರಾಜ ಈ ದೇವಯಾನ ಮತ್ತು ಪಿತೃಯಾನ ಮಾರ್ಗಗಳ ಬಗ್ಗೆ ಇವನನ್ನು ಪ್ರಶ್ನೆ ಮಾಡಿದ. ಆ ಮಾರ್ಗಗಳ ಕ್ರಮ ಏನು ಅಂತ ಅನ್ನೋದನ್ನೆಲ್ಲ ಪ್ರಶ್ನಿಸಿದ ಅಂತಿದೆ. ಈ ಜ್ಞಾನಿಗಳಾದವರು ಯಾರು ನಿವೃತ್ತಿ ಕರ್ಮವನ್ನ ಅನುಸರಿಸಿಕೊಂಡು ವೈರಾಗ್ಯ ತಾಳಿ ಭಗವಂತನ ಧ್ಯಾನದಲ್ಲಿ ಭಗ್ನರಾಗ್ತಾರೆ, ಅವರು ಪರಬ್ರಹ್ಮನ ಹತ್ರ ಹೋಗ್ತಾರೆ. ಇದು ದೇವಯಾನ ಮಾರ್ಗ. ಯಾನ ಅಂದ್ರೂ ಮಾರ್ಗ ಅಂದ್ರೂ ಒಂದೇ. ಏಷ ದೇವಯಾನ ಪಂಥಾಹ. ಮತ್ತೆ ಅವ್ರು ಹೋಗುವಂತ ಮಾರ್ಗ ಅರ್ಚಿರ್ ಮಾರ್ಗ, ಅಹರ್ಲೋಕ, ಶುಕ್ಲ ಪಕ್ಷದ ಅಭಿಮಾನಿಯ ಲೋಕ, ಉತ್ತರಾಯಣ, ಸಂವತ್ಸರ ಇವುಗಳ ಅಭಿಮಾನಿಗಳ ಲೋಕ, ಆದಿತ್ಯ, ಚಂದ್ರ, ಮುಂದೆ ಭಾರತೀಯರ ಲೋಕಕ್ಕೆ ಹೋಗ್ತಾರೆ. ಮುಂದೆ ಪ್ರಾಣ ಜೀವನನ್ನ ವಿಷ್ಣುವಿನ ಬಳಿಗೆ ಕರ್ಕೊಂಡು ಹೋಗ್ತಾನೆ. ಇದು ದೇವಯಾನ. ಈಶ ದೇವಯಾನ ಪಂಥಾಹ. ಆದರೆ ಕಾಮ್ಯಕರ್ಮ ಅನ್ನೋದು ನಮ್ಮನ್ನು ಸಂಸಾರದಲ್ಲೇ ಬಂಧಿಸುವಂಥದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಅಂತ ಒಂದು ಕಾಮ್ಯಕರ್ಮವನ್ನೇ ಮಾಡ್ತಾ ಹೊಗೆ, ರಾತ್ರಿ, ಕೃಷ್ಣ ಪಕ್ಷ, ದಕ್ಷಿಣಾಯನ ಇವುಗಳ ಅಭಿಮಾನಿಗಳ ಲೋಕಕ್ಕೆ ಹೋಗ್ತಾನೆ.
ಮುಂದೆ ಪಿತೃ, ಆಕಾಶ, ಚಂದ್ರ ಇವ್ರ ಲೋಕಕ್ಕೆ ಹೋಗ್ತಾನೆ. ಕೆಲವು ಕಾಲ ಅಲ್ಲಿದ್ದು ಆಕಾಶ, ವಾಯು, ಧೂಮ, ಮೋಡ ಅಭಿಮಾನಿಗಳ ಲೋಕದಿಂದ ಮಳೆ ನೀರಿಗೆ ಬಂದು ಧಾನ್ಯ, ಆ ಮೂಲಕ ಪುರುಷ, ಮುಂದೆ ಸ್ತ್ರೀ ಗರ್ಭಕ್ಕೆ ಬಂದು ಮುಟ್ತಾನೆ. ಏಷ ಪಿತೃಯಾನ ಪಥಃ. ಇದಿಷ್ಟು ವರ್ಣನೆ ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದಲ್ಲಿ ಕಾಣಿಸ್ತದೆ. ಅದಲ್ಲದೆ ಭಾಗವತ ತಾತ್ಪರ್ಯದ 2:2:26 ಅಲ್ಲಿ ಪಿತೃಯಾನಂ ದೇವಯಾನಂ ಬ್ರಹ್ಮಯಾನಂ ಇತಿ ತ್ರಿಧಾ ಗಚ್ಚನ್ ವೈಶ್ವಾನರಮ್ಯಾತಿ ತಸ್ಮಾನ್ ಮಾರ್ಗಃ ಸಂಯೀರಿತಃ ಅಂತ 3 ಯಾನಗಳ ಬಗ್ಗೆ ವರ್ಣಿಸ್ತಾರೆ. ದೇವಯಾನ ಅನ್ನುವುದು ನಿಷ್ಕಾಮ ಕರ್ಮಿಗಳಿಗೆ, ಪಿತೃಯಾನ ಅಂತನ್ನುವುದು ಸಕಾಮ ಕರ್ಮಿಗಳಿಗೆ, ಮತ್ತೆ ಈ ಲೋಕಕ್ಕೆ ಭೂಲೋಕಕ್ಕೆ ಮರಳಿ ಬರುವವರಿಗೆ ಅನ್ನೋದನ್ನು ನೋಡಿದ್ದೀವಿ. ಬ್ರಹ್ಮಯಾನ ಅನ್ನುವುದು ಆ ನಿಷ್ಕಾಮ ಕರ್ಮವನ್ನು ಮಾಡುವಂಥವರೇ, ಅದರಲ್ಲೂ ಕೆಲವರು ಅತ್ಯಂತ ಶ್ರೇಷ್ಠರೇನಿದ್ದಾರೆ ಅವರಿಗೆ ಈ ಬ್ರಹ್ಮಯಾನ ಅಂತ ನಾವು ತಿಳಿಯಬಹುದು. ಅದೇ ಭಾಗವತ ತಾತ್ಪರ್ಯದಲ್ಲಿ ವಿಷವತ್ತ ಬ್ರಹ್ಮಯಾನೋ ವಿಶೇಷೇಣ ಸುಖಮ್ಯತಃ. ಈ ಬ್ರಹ್ಮಯಾನ ಮಾರ್ಗಕ್ಕೇನೆ ವಿಷುವತ್ತ ಅಂತ ಕರೀತಾರೆ. ಯಾಕಂದ್ರೆ ವಿ ಅಂದ್ರೆ ವಿಶೇಷವಾಗಿ ಸುಖವನ್ನು ಕೊಡುವಂಥದ್ದು, ಆ ಮಾರ್ಗದಲ್ಲಿ ಹೋಗುವಂಥವ್ರಿಗೆ ಸುಖವನ್ನು ಕೊಡುವಂಥದ್ದು. ಆ ಕಾರಣಕ್ಕಾಗಿ ದೇವಯಾನ ಮಾರ್ಗದಲ್ಲಿಯೇ ಕೆಲವರು ವಿಶಿಷ್ಟವಾದವರಿಗೆ ವಿಶಿಷ್ಟವಾದಂತಹ ಸುಖವನ್ನು ಕೊಡ್ತಾ ಅವರನ್ನ ಮೇಲೆ ಕರ್ಕೊಂಡು ಹೋಗುವಂತಹ ಮಾರ್ಗ ಅಂತ ನಾವು ಅದನ್ನು ತಿಳ್ಕೊಳ್ಬಹುದು. ಇದಿಷ್ಟು ಆ ದೇವಯಾನ, ಪಿತೃಯಾನ ಮತ್ತೆ ಬ್ರಹ್ಮಯಾನ ಅನ್ನುವ ಮಾರ್ಗಗಳ ಒಂದು ವಿವರ. ಈ ಮಾರ್ಗಗಳ ಮೂಲಕ ತನ್ನ ಭಕ್ತರಾದವರನ್ನ ಆತ ಮೇಲೆ ಕರ್ಕೊಂಡು ಹೋಗ್ತಾನೆ ಅಂತ ಅದರ ತಾತ್ಪರ್ಯವನ್ನು ನಾವು ತಿಳಿಬಹುದು. ತತ್ವಸಾರ ವ್ಯಾಖ್ಯಾನದಲ್ಲಿ ಬಂದಿದ್ದದೆ. ದೇವಯಾನ, ಪಿತೃಯಾನ, ಬ್ರಹ್ಮಯಾನ ಭೇದೇನ ಬಹವೋ ಮಾರ್ಗಾಹ. ಆ ಮಾರ್ಗಗಳಿಗೆ ನಿಯಾಮಕ ಆತ ಮತ್ತೆ ಜೀವರನ್ನ ಅಲ್ಲಿ ಸಂಚಾರ ಮಾಡಿಸುವವನು ಆತ ಅಂತ ಅದರ ತಾತ್ಪರ್ಯ. ಭಾಗವತದಲ್ಲಿ 2:2:31 ತಥೋ ವಿಶೇಷಂ ಪ್ರತಿಪದ್ಯ ನಿರ್ಭಯಸ್ತೇನಾತ್ಮನಾಪೋ ನಲ ಮೂರ್ಧಿ ಚತ್ವರನ್ ಜ್ಯೋತಿರ್ಮಯೋ ವಾಯುಮುಪೇತ್ಯ ಕಾಲೇ ವಾಯುವಾತ್ಮನಾಖಂ ಬೃಹದಾತ್ಮಲಿಂಗಂ ಅಂತ ಆ ಶ್ಲೋಕ. ಆ ಶ್ಲೋಕದ ಒಂದು ವಿವರವನ್ನು ಹೇಳ್ತಾ, ವ್ಯಾಖ್ಯಾನವನ್ನು ಹೇಳ್ತಾ, ಬ್ರಹ್ಮತರ್ಕದ ಉದ್ಧಾರ ಭಾಗವತ ತಾತ್ಪರ್ಯದಲ್ಲಿದೆ. ಜ್ಞಾನಿನ ಪ್ರಳಯೇ ಸರ್ವೇ ಬ್ರಹ್ಮಣಾ ಸಹ ಪಾರ್ಥಿವಂ ಪರಮಾತ್ಮನಾವಿಶ್ಯ ವಾರಿಸ್ಥನ್ ತತ್ ಸಮನ್ವಿತಾಃ ಅಗ್ನಿಸ್ಥನ್ ತದ್ಯುತಾಶ್ಚೈವ ತೇನ ನೀತಾಶ್ಚ ವಾಯುಗಂ ಅಂತ ಒಂದು 4-6 ಶ್ಲೋಕಗಳ ಒಂದು ಗುಚ್ಛ ಅದು. ಜ್ಞಾನಿಗಳೆಲ್ಲರೂ ಕೂಡ ಪ್ರಳಯ ಕಾಲದಲ್ಲಿ ಬ್ರಹ್ಮಾದಿ ದೇವತೆಗಳ ಜೊತೆಗೇನೆ ಪಾರ್ಥಿವನ್ ಪರಮಾತ್ಮನ ಆವಿಷ್ಯ ಪೃಥ್ವಿ ಅಂತರ್ಗತನಾದಂತಹ ಹರಿಯನ್ನು ಪ್ರವೇಶಿಸ್ತಾರೆ. ಮುಂದೆ ವಾರಿಸ್ಥಂ ತತ್ಸಮನ್ವಿತಾ ಅಗ್ನಿಸ್ಥಂ ತದ್ಯುತಾಶ್ಚೈವ ನೀತಾಶ್ಚ ವಾಯುಗಂ. ಪೃಥ್ವಿ ಅಂತರ್ಗತನಾದ ಪರಮಾತ್ಮನನ್ನು ಪ್ರವೇಶಿಸಿದ ಬಳಿಕ ಮುಂದೆ ಜಲಾಂತರ್ಗತನಾದ ಪರಮಾತ್ಮನನ್ನು ಪ್ರವೇಶಿಸ್ತಾರೆ. ಮುಂದೆ ಅಗ್ನಿಸ್ಥನಾದಂತಹ ಪರಮಾತ್ಮನನ್ನ ಪ್ರವೇಶಿಸ್ತಾರೆ, ಪೃಥ್ವಿ ಅಥವಾ ತೇಜಸ್ಸು. ಮುಂದೆ ವಾಯುವಂತರ್ಗತನಾದ ಪರಮಾತ್ಮ, ಅದಾದ ಬಳಿಕ ಆಕಾಶದಲ್ಲಿ ಅಂತರ್ಗತನಾದಂತಹ ಪರಮಾತ್ಮ. ಹೀಗೆ ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅಗ್ನಿ ಪೃಥ್ವಿ, ಕೊನೆಗೆ ಪೃಥ್ವಿ ಹುಟ್ಟಿತ್ತು. ಆ ಪೃಥ್ವಿ ಅಂತರ್ಗತನಾದ ಪರಮಾತ್ಮನನ್ನ ಮೊದಲು ತಲುಪಿ ಉಳಿದ ದೇವತೆಗಳ ಜೊತೆಗೆ ಜೀವರು ತಲುಪಿ ಅಲ್ಲಿಂದ ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ ಈ ಎಲ್ಲ ತತ್ವಗಳಲ್ಲಿರುವಂತಹ ಪರಮಾತ್ಮನ ರೂಪಗಳನ್ನ ಕ್ರಮವಾಗಿ ದಾಟ್ತಾ ಹೋಗ್ತಾರೆ. ಆಕಾಶಾಂತರ್ಗತ ಪರಮಾತ್ಮನನ್ನು ಸೇರಿ ಮುಂದೆ ಮನೋಂತರ್ಗತನಾದ ಪರಮಾತ್ಮನನ್ನ
ಆ ಬಳಿಕ ಬುದ್ಧಿಯಂತರ್ಗತನಾದ ಪರಮಾತ್ಮ, ಆನಂತರ ಅಹಂಕಾರಾಂತರ್ಗತನಾದಂತಹ ಪರಮಾತ್ಮ, ಮುಂದೆ ವಿಜ್ಞಾನಾಂತರ್ಗತನಾದಂತಹ ವಿಜ್ಞಾನ ನಾಮಕನಾದಂತಹ ಮಹತ್ತತ್ವಾಂತರ್ಗತನಾದ ಪರಮಾತ್ಮ, ಮುಂದೆ ಆನಂದ ನಾಮಕನಾದಂತಹ ಅವ್ಯಕ್ತಾಂತರ್ಗತ, ಅವ್ಯಕ್ತ ಅಂದ್ರೆ ಲಕ್ಷ್ಮೀದೇವಿ, ಅವಳ ಅಂತರ್ಗತನಾದಂತಹ ಪರಮಾತ್ಮನನ್ನ ತಲುಪ್ತಾರೆ. ಆ ಬಳಿಕ ಸಂಸಾರಕ್ಕೆ ಅವರು ಮರಳಿ ಬರೋದಿಲ್ಲ. ಪರಮಾತ್ಮನಲ್ಲೇ ತಮ್ಮ ಸಮರ್ಪಣವನ್ನ ಮಾಡಿಕೊಂಡು ದುಃಖರಹಿತರಾಗಿ ವಾಸ ಮಾಡ್ತಾರೆ. ತಥಾ ಆನಂದನಾಮಾನಂ ಅವ್ಯಕ್ತಸ್ಥಂ ಜನಾರ್ದನಂ ಪ್ರಾಪ್ತಾಹ ನ ಆವೃತ್ತಿ ಮಾಯಾಂತಿ ಶಾಂತಿಭೂತಾಹ ನಿರಾಮಯಾಹ. ಹೀಗೆ ಈ ಎಲ್ಲ ಜೀವರು ಕೂಡ ಪರಮಾತ್ಮನನ್ನು ಹೋಗಿ ತಲುಪಲಿಕ್ಕೆ ಇಷ್ಟೆಲ್ಲ ಮಾರ್ಗಗಳಿವೆ. ಇವೇ ಪೂರ್ವ ವರ್ಪಸ್. ಜೀವರಾದವರು ಹೋಗಿ ತಲುಪ್ತಾರೆ. ಆದರೆ ಈ ವಾಯು, ಭಾರತಿ, ರುದ್ರ, ಪಾರ್ವತಿ, ಇಂದ್ರ ಮೊದಲಾದ ದೇವತೆಗಳಿದ್ದಾರಲ್ಲ, ಅವರು ಈ ಎಲ್ಲಾ ಮಾರ್ಗಗಳ ಮೂಲಕ ಮೇಲೆ ಹೋದರೂ ಕೂಡ ಆವೃತ್ಯತೆ ಪುನರ್ಯಾಂತಿ ಜ್ಞಾನಿನೋಪಿ ನಿರಾಮಯಾಹ ಅನಾವೃತ್ತಿ ಅಸಮ್ಮೂಢಾಃ ಪರಾನಂದೈಕ ಭಾಗಿನಃ ಯೇಷಾಂ ಪದಾಂತರಾಪೇಕ್ಷಾ ವಾಯುವಾದೀನಾಂ ಮಹಾತ್ಮನಾಂ. ಯಾವ ಜನಸಾಮಾನ್ಯರ ಸಾಧನ ಮುಕ್ತಾಯ ಕಂಡಿದೆ ಅವರು ಈ ಎಲ್ಲ ಮಾರ್ಗಗಳ ಮೂಲಕ ಪರಮಾತ್ಮನ ಹೋಗಿ ತಲುಪ್ತಾರೆ. ಈ ಎಲ್ಲ ಹಂತಗಳ ಮೂಲಕ, ಇವೇ ವರ್ಪಸ್ ಅಂದ್ರೆ ಹಂತಗಳು, ಸ್ಟೇಜ್ಗಳ ಮೂಲಕ ಪರಮಾತ್ಮನ ಹೋಗಿ ತಲುಪ್ತಾರೆ. ಆದರೆ ಚತುರ್ಮುಖ ಮತ್ತು ಸರಸ್ವತಿಯರು ತಮ್ಮ ಸಾಧನವನ್ನು ಪೂರ್ಣ ಮುಗಿಸಿ ಮುಕ್ತರಾಗಿರ್ತಾರೆ. ಆದರೆ ವಾಯು ಮತ್ತು ಭಾರತೀಯರ ಸಾಧನ ಇನ್ನೂ ಪೂರ್ಣವಾಗಿ ಮುಕ್ತಾಯ ಕಂಡಿಲ್ಲ. ಹಾಗೆ ರುದ್ರ ಪಾರ್ವತಿಯರ, ಇಂದ್ರ ಶಚಿಯರ ಸಾಧನವು ಕೂಡ ಮುಕ್ತಾಯ ಕಂಡಿಲ್ಲ. ಅವರು ಮತ್ತೆ ಮುಂದಿನ ಸ್ಥಾನಗಳಿಗೆ ಹೋಗಬೇಕಾಗಿದೆ. ವಾಯು ಭಾರತೀಯರು ಚತುರ್ಮುಖ ಸರಸ್ವತಿಯರ ಸ್ಥಾನವನ್ನು ಪಡೆಯಬೇಕಾಗಿದೆ. ರುದ್ರ ಪಾರ್ವತಿಯರು ಶೇಷ ಮತ್ತು ವಾರುಣಿಯರ ಸ್ಥಾನವನ್ನು ಪಡೆಯಬೇಕಾಗಿದೆ. ಹೀಗೆಲ್ಲ ಇರುವುದರಿಂದ ಮುಂದಿನ ಕಲ್ಪದಲ್ಲಿ ಅವರ ಸಾಧನೆ ಇನ್ನೂ ಮಾಡಬೇಕಾದದ್ದು ಬಾಕಿ ಉಳಿದಿರುವುದರಿಂದ ಅವರನ್ನು ಕುರಿತಾಗಿಯೇ ಪದಾಂತರಾಪೇಕ್ಷ ವಾಯುವಾದಿನ ಮಹಾತ್ಮನಾಮ್ ಅಂತ ಹೇಳಿರೋದು. ಅವರು ಮತ್ತೆ ಮರಳಿ ಬರ್ತಾರೆ. ಮುಂದಿನ ಕಲ್ಪದಲ್ಲಿ ತಮ್ಮ ಸಾಧನವನ್ನು ಪೂರ್ಣ ಮಾಡಿಕೊಂಡು ನಿರ್ದುಃಖರಾಗಿ ಪರಮಾತ್ಮನನ್ನು ತಲುಪ್ತಾರೆ. ಈಗ ಇವರಿಗೂ ಕೂಡ ಪುರುವರ್ಪಸ್ ಅನೇಕ, ಪುರು ಅಂದ್ರೆ ಅನೇಕ, ವರ್ಪಸ್ ಅಂದ್ರೆ ಅನೇಕ ಹಂತಗಳು, ಅನೇಕ ಕಲ್ಪಗಳಲ್ಲಿ ಅನೇಕ ಹಂತಗಳು. ಜನಸಾಮಾನ್ಯರಾದಂತಹ ಕೆಲವು ಜೀವರಿಗೆ ಒಂದೊಂದೇ ಕಲ್ಪದಲ್ಲಿ ಸಾಧನ ಮತ್ತೆ ಅವರಿಗೆ ಮುಕ್ತಿ. ಉಳಿದವರಿಗೆ ಅನೇಕ ಕಲ್ಪಗಳಲ್ಲಿ ಸಾಧನೆ ಇರುವುದರಿಂದ ಆ ಅನೇಕ ಕಲ್ಪಗಳಲ್ಲಿ ಅವರು ಮಾಡುವಂತಹ ಸಾಧನ, ಅವರು ಮಾಡುವಂತಹ ಪ್ರಯಾಣ, ಇದನ್ನು ಕೂಡ ಆ ವರ್ಪಸ್ ಸ್ಟೇಜ್ ಅಥವಾ ಮಾರ್ಗ ಎಂಬ ಅರ್ಥದಿಂದ ನಾವು ತಗೊಳ್ಳಬಹುದಾಗಿದೆ. ಹೀಗೆ ಜನಸಾಮಾನ್ಯರ ಮತ್ತೆ ಶ್ರೇಷ್ಠರಾದ ದೇವತೆಗಳ ಎಲ್ಲರ ಸಾಧನ, ಅವರ ಪ್ರಯಾಣ, ಅದನ್ನ ಪುರುವರ್ಪಸ್ ಎಂಬ ಶಬ್ದದಿಂದ ವೇದವಾಕ್ಯ ಹೇಳಿದೆ ಅಂತ ನಾವು ತಿಳಿದುಕೊಳ್ಬೇಕು. ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಆ ಭಾಗದ ಪೂರ್ಣ ವಿವರ ಹೀಗೆ ಕಾಣಿಸ್ತದೆ. ಇದೆಲ್ಲ 2ನೇ ಸ್ಕಂಧ 2ನೇ ಅಧ್ಯಾಯ 31, 33 ಮತ್ತು 34ನೇ ಶ್ಲೋಕಗಳಲ್ಲಿ ಕಾಣಿಸುವಂಥದ್ದು. ಬ್ರಹ್ಮ ಪ್ರಳಯ ಕಾಲದಲ್ಲಿ ಬ್ರಹ್ಮಾಂಡ ಅದರ ಆವರಣಗಳು ಲಯ ಹೊಂದುವಾಗ ಜ್ಞಾನಿಗಳು ತತ್ವಾಭಿಮಾನಿ ದೇವತೆಗಳ ಜೊತೆಗೆ ಪೃಥ್ವಿಯಾದಿ ತತ್ವಗಳನ್ನು ಒಂದೊಂದಾಗಿ ದಾಟಿ ಮೋಕ್ಷ ಹೊಂದುತ್ತಾರೆ. ಮೊದಲು ಬ್ರಹ್ಮಾದಿ ದೇವತೆಗಳ ಜೊತೆಗೆ ಪೃಥ್ವಿ ಆವರಣದಲ್ಲಿರುವಂತಹ ಅನ್ನಮಯ ಅನಿರುದ್ಧ ಅವನನ್ನ ಸೇರ್ತಾರೆ. ಪೃಥ್ವಿ ಆವರಣ ನಾಶ ಹೊಂದುವಾಗ ಅನ್ನಮಯ ಅನಿರುದ್ಧ ರೂಪದ ಭಗವಂತನ ಜೊತೆಗೆ ಜಲಾವರಣದಲ್ಲಿರುವಂತಹ ಅನ್ನಮಯ ಅನಿರುದ್ಧನನ್ನು ಸೇರ್ತಾರೆ. ಮುಂದೆ ಜಲಾವರಣವೂ ನಾಶವಾಗುವಾಗ ಅಗ್ನಿ ಆವರಣದಲ್ಲಿರುವಂತಹ ಪ್ರಾಣಮಯ ಪ್ರದ್ಯುಮ್ನನ್ನ ಹೋಗಿ ತಲುಪ್ತಾರೆ.
ಅಗ್ನ್ಯಾವರಣವು ನಾಶ ಹೊಂದುವಾಗ ವಾಯುವಿನ ಆವರಣದಲ್ಲಿರುವಂತಹ ಪ್ರಾಣಮಯ ಪ್ರದ್ಯುಮ್ನ ಅದು ನಾಶ ಆಗುವಾಗ ಆಕಾಶಾವರಣದಲ್ಲಿರುವಂತಹ ಪ್ರಾಣಮಯ ಪ್ರದ್ಯುಮ್ನನ್ನು ತಲುಪ್ತಾರೆ. ಅದು ಮುಂದೆ ನಷ್ಟವಾಗುವಾಗ ಮನೋಂತರ್ಗತನಾದಂತಹ ಮನಸ್ಸಿನಲ್ಲಿರುವಂತಹ ಮನೋಮಯನಾದ ಸಂಕರ್ಷಣನನ್ನ ಹೋಗಿ ತಲುಪ್ತಾರೆ. ಅಲ್ಲಿಂದ ಬುದ್ಧಿಂತರ್ಗತನಾದಂತಹ ಮನೋಮಯ ಸಂಕರ್ಷಣ, ಅಲ್ಲಿಂದ ಅಹಂಕಾರಾಂತರ್ಗತನಾದಂತಹ ಮನೋಮಯ ಸಂಕರ್ಷಣ, ಅಲ್ಲಿಂದ ಮಹತ್ತತ್ವದ ಅಂತರ್ಗತನಾದಂತಹ ವಿಜ್ಞಾನಮಯ ವಾಸುದೇವ, ಆ ಬಳಿಕ ಅವ್ಯಕ್ತ ತತ್ವದ ಅಂತರ್ಗತನಾದಂತಹ ಆನಂದಮಯ ನಾರಾಯಣನನ್ನ ಹೋಗಿ ತಲುಪ್ತಾರೆ. ನಾರಾಯಣ ಮುಕ್ತಿದಾಯಕವಾದಂತಹ ವಾಸುದೇವ ಅಂತ ಕರೆಸ್ಕೊಂಡಿದ್ದಾನೆ. ಅವನನ್ನು ತಲುಪಿದವರು ಮರಳಿ ಬರೋದಿಲ್ಲ. ಸರ್ವಾತ್ಮಕೆ ಬ್ರಹ್ಮಣಿ ವಾಸುದೇವೇ ಆನಂದಮಾನಂದಮಯೋ ಅವಸಾನೆ ಅಂತ ಇದನ್ನೆಲ್ಲ ಭಾಗವತದಲ್ಲಿ 34ನೇ ಶ್ಲೋಕದಲ್ಲಿ ವರ್ಣಿಸ್ತಾರೆ. ಸಭೂತ ಸೂಕ್ಷ್ಮೇಂದ್ರಿಯ ಸನ್ನಿಕರ್ಷಾತ್ ಸನಾತನೋಸೋ ಭಗವಾನ್ ಅನಾದಿ ಮನೋಮಯಂ ದೇವಮಯಂ ವಿಕಾರ್ಯಂ ಸಂಸಾಧ್ಯ ಸಹತೇನ ಯಾಂತಿ ವಿಜ್ಞಾನತತ್ವಂ ಗುಣಸನ್ನಿರೋಧಂ ತೇನಾತ್ಮನಾತ್ಮಾನಮುಪೈತಿ ಶಾಂತಿಂ ಆನಂದಮಾನಂದಮಯೋವಸಾನೆ ಸರ್ವಾತ್ಮಕೆ ಬ್ರಹ್ಮಣಿ ವಾಸುದೇವೇ. ವಾಸುದೇವಾಶ್ರಿತಾಃ ದೇವಾಃ ಬ್ರಹ್ಮಾದ್ಯಾಃ ಮುಕ್ತಬಂಧನಾಃ ಭೇದದೃಷ್ಟ್ಯಾಭಿಮಾನೇನ ಚಾವೃತ್ತಿಂ ನೈವ ಯಾಂತಿತೆ ಭುಂಜತೇತು ಪೃಥಕ್ ಭೋಗಾನ್ನಾನಂದಂ ತತ್ಸ್ವರೂಪಕಂ ಸ್ವರೂಪಂ ಚ ಪೃಥಕ್ ತೇಷಾಂ ಆವಿಷ್ಟಗ್ರಹವದ್ ಭವೇತ್ ಇತಿ ಬ್ರಹ್ಮಾಂಡೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಆ ವಾಸುದೇವ ರೂಪಿಯಾದ ಭಗವಂತ ಏನಿದ್ದಾನೆ ಅವನ ಆಶ್ರಯದಲ್ಲಿದ್ದು ಮರಳಿ ಸಂಸಾರಕ್ಕೆ ಬರೋದಿಲ್ಲ. ತಮ್ಮದೇ ಆದಂತಹ ಆನಂದವನ್ನು ಅನುಭವಿಸ್ತಾ ಅವರು ಆ ಭಗವಂತನಲ್ಲಿ ಇರ್ತಾರೆ. ಕೆಲವರು ಭಗವಂತನ ಲೋಕದಲ್ಲಿರ್ತಾರೆ, ಕೆಲವರು ಅವನ ಭವನದಲ್ಲಿರ್ತಾರೆ, ಕೆಲವರು ಆತನ ಸಾರೂಪ್ಯವನ್ನು ಹೊಂದುತ್ತಾರೆ. ಸಾಲೋಕ್ಯ ಅಂದ್ರೆ ಆತನ ಲೋಕದಲ್ಲಿರುವುದು, ಸಾರೂಪ್ಯ ಅಂದ್ರೆ ಅವನ ರೂಪವನ್ನು ಪಡೆಯುವುದು, ಮತ್ತು ಸಾಯುಜ್ಯ ಅಂತಂದ್ರೆ ಆ ಮುಕ್ತನು ಆ ಭಗವಂತನೊಳಗೆ ಪ್ರವೇಶ ಮಾಡಿ ಆ ಆನಂದವನ್ನು ಅನುಭವಿಸುವುದು. ಹೀಗೆಲ್ಲ ಅನೇಕ ಹಂತಗಳಿವೆ. ಇವೆಲ್ಲವೂ ಆ ಅನೇಕ ಪೂರ್ವ ಅಂದ್ರೆ ಅನೇಕ, ವರ್ತಸ್ ಅಂದ್ರೆ ಹಂತಗಳು. ಒಬ್ಬ ಜೀವ ಚತುರ್ಮುಖನೇ ಇರಲಿ, ಒಬ್ಬ ಜನಸಾಮಾನ್ಯನೇ ಇರಲಿ, ಸೃಷ್ಟಿಗೆ ಬಂದ ಮೇಲೆ ಪರಮಾತ್ಮನನ್ನು ತಲುಪುವವರೆಗೆ ಅದೆಷ್ಟೋ ರೀತಿಯಾದಂತಹ ಜೀವಮಾನಗಳನ್ನ ಆಯುಷ್ಯಗಳನ್ನ ಅನುಭವಿಸಬೇಕಾಗ್ತದೆ. ಆ ಎಲ್ಲ ಆಯುಷ್ಯಗಳನ್ನ ಜೀವನಗಳನ್ನ ಕಂಡು ಮುಂದೆ ಅನೇಕ ಆವರಣಗಳನ್ನ ದಾಟಿ ಪರಮಾತ್ಮನ ಬಳಿಗೆ ಹೋಗಿ ತಲುಪಬೇಕಾಗ್ತದೆ. ಪರಮಾತ್ಮನನ್ನು ಹೋಗಿ ತಲುಪಿದವರೆಲ್ಲರೂ ಕೂಡ ಒಂದೇ ರೀತಿಯಾಗಿರೋದಿಲ್ಲ, ಇದು ನಮ್ಗೆ ಗೊತ್ತಿದೆ. ಅನೇಕ ತರದ ವ್ಯತ್ಯಸ್ತವಾದ ಸುಖಗಳನ್ನ ಅವರವರ ಸಾಧನೆಗೆ ಅನುಗುಣವಾಗಿ, ಯಾರ ಸಾಧನೆ ಹೆಚ್ಚೋ ಅವರಿಗೆ ಸುಖ ಹೆಚ್ಚು, ಯಾರ ಸಾಧನೆ ಕಡಿಮೆಯೋ ಅವರಿಗೆ ಸುಖವೂ ಕೂಡ ಕಡಿಮೆ. ಇದೆಲ್ಲವೂ ಪೂರ್ವ ಅಂದ್ರೆ ಅನೇಕ, ವರ್ತಸ್ ಅಂದ್ರೆ ಹಂತಗಳು ಅನ್ನೋದ್ರಿಂದ ಗೊತ್ತಾಗ್ತದೆ. ಮತ್ತೆ ಋಭ್ವ ಅನ್ನುವ ಶಬ್ದದಿಂದ ಈ ಸರ್ವಜ್ಞ ಮತ್ತು ಸರ್ವಸಾಕ್ಷಿ, ಸ್ವಪ್ರಕಾಶ, ಸರ್ವ ವಸ್ತು ಸಾಕ್ಷಾತ್ಕರಣಶೀಲ ಅಂತೇನೋ ತತ್ವಸಾರ ವ್ಯಾಖ್ಯಾನದಲ್ಲಿ ಅರ್ಥ ಬರೆದಿದ್ದಾರೆ. ಅದೆಲ್ಲವನ್ನು ಕೂಡ ನಾವು ಗಮನಿಸಬೇಕು. ಹೇಗೆ ನೋಡುವಂಥವನು ನೋಡುವುದೊಂದು ಏನೇನು ನೋಡ್ತಾನೆ. ಒಬ್ಬ ಜೀವ ಇನ್ನೂ ಕೂಡ ಸೃಷ್ಟಿಗೆ ಬಂದಿಲ್ಲ, ಪರಮಾತ್ಮನ ಉದರದಲ್ಲೇ ಇದ್ದಾನೆ. ತನ್ನ ಉದರದಲ್ಲಿರುವಂತಹ ಜೀವರನ್ನು ಪರಮಾತ್ಮ ನೋಡ್ತಾನೆ. ಪರಮಾತ್ಮ ನೋಡುವುದು, ಪರಮಾತ್ಮ ಜೀವನನ್ನು ನೋಡ್ತಾ ಇರುವುದು ಅನಾದಿ ಕಾಲದಿಂದ ಇದೆ. ಯಾಕಂದ್ರೆ ಜೀವನು ಅನಾದಿಯಾಗಿದ್ದಾನೆ, ಪರಮಾತ್ಮನು ಅನಾದಿಯಾಗಿದ್ದಾನೆ. ಆದ್ರಿಂದ ಪರಮಾತ್ಮ ಅವನನ್ನು ನೋಡ್ತಾನೆ ಇದ್ದಾನೆ. ಆದ್ರೂ ಕೂಡ ಆ ನೋಟ ಕಾರ್ಯರೂಪಕ್ಕೆ ಬರುವುದು ಆ ಪರಮಾತ್ಮನ ಉದರದಲ್ಲಿರುವಂತಹ ಆ ಜೀವ ಸೃಷ್ಟಿಗೆ ಬಂದಾಗಲೇ, ಅಲ್ಲಿಂದಲೇ ಅಲ್ಲೋ ಜೀವನ ಒಂದು ಸಾಧನೆ ಪ್ರಾರಂಭ ಆಗೋದು. ಪೂರ್ವ ಅಂದ್ರೆ ಅನೇಕ, ವರ್ತಸ್ ಅಂದ್ರೆ ಹಂತಗಳು. ಪರಮಾತ್ಮನ ಉದರದಿಂದ ಆತ ಮೊದಲ ಬಾರಿಗೆ
ಸೃಷ್ಟಿಗೆ ಬಂದಾಗಲೇ ಆ ಮೊದಲನೇ ವರ್ಪಸ್ ಅಂದ್ರೆ ಹಂತ ಸ್ಟೇಜ್ ಪ್ರಾರಂಭ ಆಗುವುದು. ತಾತ್ಪರ್ಯ ನಿರ್ಣಯದಲ್ಲಿ 1ನೇ ಅಧ್ಯಾಯದ 3-4ನೇ ಶ್ಲೋಕಗಳಲ್ಲಿ ತಸ್ಯ ಉದರಸ್ಥ ಜಗತಃ, ಹೊಟ್ಟೆಯಲ್ಲಿರುವಂತಹ ಜಗತ್ತಿದು. ಆ ಸೃಷ್ಟಿ ಯೋಗ್ಯರನ್ನ ಸೃಷ್ಟಿ ಮಾಡಬೇಕಿನ್ನು ನಾನು ಸೃಷ್ಟಿಗೆ ತರಬೇಕು ಅಂತ ಆಲೋಚನೆ ಮಾಡಿದ. ಈಕ್ಷಾ ಬಭೂವ ಪರಿಣಾಮ ನಿಮೇಶಕಾಂತೆ. ಚತುರ್ಮುಖ ಬ್ರಹ್ಮನ ಹಿಂದಿನ ಕಾಲದ ಸೃಷ್ಟಿ ಏನಿತ್ತಲ್ಲ, ಆ ಸೃಷ್ಟಿ ಎಲ್ಲ ಮುಗಿದಿತ್ತು. ಪ್ರಳಯ ಕಾಲವೂ ಮುಗಿಯಿತು. ಪ್ರಳಯ ಕಾಲವೂ ಕೂಡ ಮುಕ್ತಾಯ ಕಂಡ ಮೇಲೆ ತನ್ನ ಹೊಟ್ಟೆಯೊಳಗಿರುವಂತಹ ಆ ಜೀವರನ್ನ ಮತ್ತೆ ಇನ್ನೊಂದು ಸೃಷ್ಟಿಯಲ್ಲಿ ಹೊರಗೆ ತರಬೇಕು ಅಂತ ಅವನಿಗೆ ಕಾಣಿಸಿತು. ಈಕ್ಷಾ ಅಂತಿದೆ. ಈಕ್ಷಾ ಅಂದ್ರೆ ಆಲೋಚನೆ ಅಂತ ಅರ್ಥ. ಅದೇ ಋಭ್ವ ಅನ್ನೋದ್ರಿಂದ ನಮಗೆ ಸೂಚಿತ ಆಗಿರುವಂಥದ್ದು. ಮತ್ತೆ ಮುಂದೆ ತಾತ್ಪರ್ಯ ನಿರ್ಣಯದ 4ನೇ ಶ್ಲೋಕದಲ್ಲಿ ದೃಷ್ಟ್ವಾಸ ಚೇತನ ಗಣಾನ್ ಜಠರೇಶಯಾನಾನ್, ತನ್ನ ಹೊಟ್ಟೆಯಲ್ಲಿರುವಂತಹ ಆ ಚೇತನರೆಲ್ಲ ಆ ಜೀವರನ್ನ ಅವನು ನೋಡಿದ. ಬ್ರಹ್ಮಾದಿಕಾನ್ ಕಲಿಪರಾನ್ ಮನುಜಾನಸ್ತಥೈಕ್ಷತ, ಧ್ಯಾನಾವಸ್ಥೆಯಲ್ಲಿ ಉತ್ತಮ ಜೀವರಿದ್ದಾರೆ, ಮತ್ತೆ ಸಂಸಾರದಲ್ಲಿರುವಂತಹ ರುದ್ರಾದಿಗಳು ಇದ್ದಾರೆ, ಕಲಿಯ ಮೊದಲಾದ ಕಲಿಯವರೆಗಿನ ಅಧಮ ಜೀವರು ಇನ್ನೂ ಸುಷುಪ್ತಿಯಲ್ಲಿದ್ದಾರೆ. ಸುಷುಪ್ತಿ ಸಂಸ್ಥಾನ, ಸುಷುಪ್ತಿ ಅಂದ್ರೆ ನಿದ್ರೆ. ಇನ್ನ ಅವರ ಸಾಧನೆ ಪ್ರಾರಂಭ ಆಗಿಲ್ಲ ಅನೇಕ ಜನರದು. ಅಂಥವ್ರನ್ನೆಲ್ಲ ಅವನು ನೋಡಿದ. ಆ ನೋಡುವುದನ್ನೆಲ್ಲ ಋಭ್ವ ಅನ್ನೋ ಶಬ್ದದಿಂದ ಈ ವೇದವಾಕ್ಯ ಹೇಳ್ತಾ ಇದೆ. ಮುಂದೆ ಸೃಕ್ಷೇಹಿ ಚೇತನ ಗಣಾನ್ ಸುಖಂ ದುಃಖ ಮಧ್ಯ ಸಂಪ್ರಾಪ್ತೆಯೇ, ಇವರೆಲ್ಲರನ್ನೂ ಕೂಡ ನಾನೀಗ ಸೃಷ್ಟಿಗೆ ತರ್ತೇನೆ, ಅವ್ರಿಗೊಂದು ಅನಿರುದ್ಧ ದೇಹವನ್ನು ಕೊಡ್ತೇನೆ ಅಂತ ಅವನು ಆಲೋಚನೆ ಮಾಡಿದ. ಇದೊಂದು ಅವನ ಸಂಕಲ್ಪ. ಈ ಸಂಕಲ್ಪವೂ ಕೂಡ, ಈ ಸಂಕಲ್ಪ ಅವನ ಆಲೋಚನೆ, ಇದು ಕೂಡ ಒಂದು ಋಭ್ವ ಎಂಬ ಶಬ್ದದಿಂದ ನಮ್ಗೆ ಗೊತ್ತಾಗುವಂತಹ ಒಂದು ಅರ್ಥ. ಇತ್ತಂ ವಿಚಿಂತ್ಯ, ಮುಂದೆ ತಾತ್ಪರ್ಯ ನಿರ್ಣಯದಲ್ಲಿ 6ನೇ ಶ್ಲೋಕ, ಆ ವಾಸುದೇವ ರೂಪಿಯಾದ ಭಗವಂತ ತನ್ನ ವಾಸುದೇವ ಅನ್ನೋ ರೂಪವನ್ನು ತಾಳಿದ, ಲಕ್ಷ್ಮೀದೇವಿಯ ಮಾಯಾ ಅನ್ನೋ ರೂಪವನ್ನ ತಾಳಿದಳು. ಮುಂದೆ ಅವನೇ ಸಂಕರ್ಷಣನಾದ, ಅವಳೇ ಜಯ ಆದಳು. ಅವನು ಪ್ರದ್ಯುಮ್ನಾದ, ಅವಳು ಕೃತಿ ಆದಳು. ಅವನು ಅನಿರುದ್ಧನಾದ, ಅವಳು ಶಾಂತಿ ಆದಳು. ಇದೆಲ್ಲ ನಮ್ಗೆ ಗೊತ್ತಿದೆ. ಇವು ಅನೇಕ ಪೂರ್ವರ್ಪಸ್ಗಳೇ, ಅನೇಕ ಹಂತಗಳು ಆ ಭಗವಂತನಿಗೆ ಸೃಷ್ಟಿ ಮಾಡುವಾಗ. ಜೀವರ ಅನೇಕ ಹಂತಗಳು, ಮತ್ತೆ ಸ್ವಯಂ ತಾನು ಭಗವಂತನಾದ ತನ್ನ ಅನೇಕ ಹಂತಗಳು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂತ ಹಂತಗಳು, ಲಕ್ಷ್ಮೀದೇವಿಯ ಮಾಯಾ, ಜಯ, ಕೃತಿ, ಶಾಂತಿ ಅನ್ನುವ ಅನೇಕ ಹಂತಗಳು, ಇವೆಲ್ಲ ಆ ಪೂರ್ವರ್ಪಸ್ ಎಂಬಲ್ಲಿ ಕಂಡು ಬಂದಿವೆ. ಅದನ್ನೆಲ್ಲ ಋಭ್ವ ನೋಡ್ತಾನೆ ಇದ್ದಾನೆ ಪ್ರತಿಯೊಂದನ್ನು ಕೂಡ. ಯಾರ್ಯಾರು ಹೇಗೆ, ತಾನು ಹೇಗೆ ಇರಬೇಕು, ತಾನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದಾನೆ. ಜೀವರು ಹೇಗಿದ್ದಾರೆ, ಅವರಿನ ಮುಂದೆ ಏನ್ ಮಾಡ್ಬೇಕಾಗಿದೆ ಅನ್ನೋದನ್ನು ನೋಡ್ತಾ ಇದ್ದಾನೆ. ಬಹೂನಿಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಹಿಂದೆ ನಾನು ಅನೇಕ ಕಲ್ಪಗಳಲ್ಲಿ, ಅನೇಕ ಸೃಷ್ಟಿಗಳಲ್ಲಿ, ಅನೇಕ ಜನ್ಮಗಳನ್ನು ತಾಳಿ ಹೋಗಿದ್ದೇನೆ. ಅವೆಲ್ಲ ನನಗೆ ಗೊತ್ತಿದೆ. ನನಗೂ ಅನೇಕ ಜನ್ಮಗಳಾಗಿವೆ, ನಿನಗೂ ಅನೇಕ ಜನ್ಮಗಳಾಗಿವೆ. ನಾನು ನನ್ನ ಅನೇಕ ಜನ್ಮಗಳನ್ನು, ನಿನ್ನ ಅನೇಕ ಜನ್ಮಗಳನ್ನು ಎಲ್ಲವನ್ನೂ ಬಲ್ಲೆ. ಆದ್ರಿಂದ ನಾನು ಋಭ್ವ, ನಾನು ಸಾಕ್ಷಿ. ಋಭ್ವ ಅನ್ನೋದಕ್ಕೆ ಸಾಕ್ಷಿ ಅಂತ ಅರ್ಥ. ಋಭ್ವ ಶಬ್ದದಿಂದ ಇದು ಸೂಚಿತ ಆಗ್ತದೆ ಅಂತ ತತ್ವಸಾರ ವ್ಯಾಖ್ಯಾನದಲ್ಲಿದೆ. ಆದ್ರೆ ನೀನು ಋಭ್ವ ಅಲ್ಲ. ಯಾಕೆಂದ್ರೆ ನನ್ನ ಅನೇಕ ಜನ್ಮಗಳು ನಿನಗ್ ಗೊತ್ತಿಲ್ಲ ಅನ್ನೋದು ಆ ಕಡೆಯಲ್ಲಿ, ನಿನ್ನ ಅನೇಕ ಜನ್ಮಗಳಾಗಿ ಹೋಗಿರೋದೇ ನಿನಗೆ ಗೊತ್ತಿಲ್ಲ. ನಾನು ನನ್ನ ಲಕ್ಷ್ಮೀದೇವಿಯ, ನಿನ್ನ, ಅವಳ ಮತ್ತೆಲ್ಲರ ಅನೇಕ ಜನ್ಮಗಳನ್ನು ನಾನು ಬಲ್ಲೆ. ಅದರಿಂದ ನಾನು ಋಭ್ವ. ಮುಂದೆ ನೀವೆಲ್ಲರೂ ಏನು ಸಾಧನೆ ಮಾಡಬೇಕಾಗಿದೆ, ಎಲ್ಲಿ ಹೋಗಿ ತಲುಪಬೇಕಾಗಿದೆ, ಯಾವ್ಯಾವ ಮಾರ್ಗಗಳ ಮೂಲಕ ಹೋಗಿ ತಲುಪಬೇಕಾಗಿದೆ, ಅದೆಲ್ಲವೂ ನನಗೆ ಗೊತ್ತಿದೆ. ಅದಕ್ಕಾಗಿ ನಾನು ಋಭ್ವ ಅಂತ ತಿಳ್ಕೊಳ್ಬೇಕು.
ಅದಕ್ಕಾಗಿ ಈ ಪುರುವರ್ಪಸ್ ಮತ್ತು ರುಧ್ವ ಅನ್ನುವುದಕ್ಕೆ ಇಷ್ಟೆಲ್ಲ ಅದ್ಭುತವಾದಂತಹ ಅರ್ಥಗಳಿವೆ. ಜೀವ ಸೃಷ್ಟಿಗೆ ಬರುವುದರಿಂದ ಹಿಡಿದು ಮುಕ್ತಿಗೆ ಹೋಗುವವರೆಗೆ ಅನೇಕ ಹಂತಗಳು ಅವನಿಗಿವೆ. ಆ ಎಲ್ಲ ಹಂತಗಳನ್ನ ನಾವು ತಿಳಿದಿಲ್ಲ, ನಮಗೇನು ಗೊತ್ತಿಲ್ಲ. ಅದು ಪರಮಾತ್ಮನಿಗೆ ಗೊತ್ತಿದೆ. ಆದ್ರಿಂದ ಆ ಹಂತದಲ್ಲಿ ಆತ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾನೆ, ನಾವು ಹೋಗ್ತಾ ಇದ್ದೇವೆ. ಆದ್ರಿಂದ ಆತ ಇನತಮ, ಅತ್ಯಂತ ಪ್ರಿಯತಮ ನಮಗೆ. ಕೊನೆಗೆ ಮೋಕ್ಷ. ಮೊದಲು ಸೃಷ್ಟಿಗೆ ಬರುವುದು, ಅನೇಕ ಪ್ರಯಾಣದ ಹಂತಗಳು, ಕೊನೆಗೆ ಪ್ರಳಯ ಕಾಲದಲ್ಲಿ ಅನೇಕ ಆವರಣಗಳನ್ನು ದಾಟಿ ಪರಮಾತ್ಮನ ತಲುಪುವುದು. ಆತ ಇನತಮ, ನಮಗೆ ಅತ್ಯಂತ ಪ್ರಿಯತಮನಾದವನು. ಅಲ್ಲಿ ಆಪ್ತ್ಯರು ಅಂದ್ರೆ ಅನೇಕರು, ಚತುರ್ಮುಖ ಬ್ರಹ್ಮರು, ಆಪ್ತ್ಯಾನ ಮತ್ತು ಬಹುವಚನ ಇದೆ ನೋಡಿ, ತುಂಬಾ ಸುಂದರವಾದಂತಹ ಮಾತದು. ಅನೇಕ ಚತುರ್ಮುಖಾದಿಗಳು ಅಲ್ಲಿದ್ದಾರೆ, ಇಂದ್ರಾದಿಗಳಿದ್ದಾರೆ, ಶೇಷಾದಿಗಳಿದ್ದಾರೆ. ಅವರೆಲ್ಲರಲ್ಲಿ ಆಪ್ತ್ಯ, ಅತ್ಯಂತ ಆಪ್ತನಾದವನು ನಮಗೆ ಪರಮಾತ್ಮ. ಅದಕ್ಕಾಗಿ ಇನತಮ ಅಂತ ಹೇಳಿಯೂ ಕೂಡ ಆಪ್ತ್ಯಾನಾಂ ಆಪ್ತ್ಯ ಅಂತ ಶ್ರುತಿ ಹೇಳಿದೆ. ಆಪ್ತರು ಅಂತ ಷಷ್ಠಿ ವಿಭಕ್ತಿ ಬಹುವಚನವನ್ನು ಹೇಳುವ ಮೂಲಕ ಅನೇಕಾನೇಕ ಮುಕ್ತರಾದಂತಹ ದೇವತೆಗಳು ಅಂತ ಅದು ಸೂಚನೆ ಮಾಡಿದೆ. ನಾವು ಈ ಸಂಸಾರದಲ್ಲಿ ಆತನನ್ನು ಇನತಮ ಅಂತ ಪೂಜಿಸಿದ್ರೆ, ಅತ್ಯಂತ ಪ್ರಿಯತಮ ಅಂತ ಪೂಜಿಸಿದ್ರೆ ಮುಕ್ತಿಗೆ ಹೋಗ್ತೇವೆ. ಆ ಮುಕ್ತಿಯಲ್ಲಿ ಆಪ್ತ್ಯನಾದಂತಹ ಪರಮಾತ್ಮನನ್ನು ತಲುಪ್ತೇವೆ. ಅದಕ್ಕಾಗಿ ಇನತಮ ಅನ್ನುವ ಶಬ್ದದಿಂದ ಸಂಸಾರದಲ್ಲಿ ನಾವು ನಮಗೆ ಅತ್ಯಂತ ಪ್ರಿಯತಮ ಅನ್ನುವ ಶಬ್ದದಿಂದ ಆತನ ಅತ್ಯಂತ ಭಾವನೆಯಿಂದ ನಾವು ಆತನನ್ನು ಪೂಜಿಸಬೇಕು ಅಂತ ತಿಳಿಸ್ತಾರೆ. ಇನತಮ ಅನ್ನುವ ಒಂದು ನಮ್ಮ ಅನುಸಂಧಾನ ಸಂಸಾರದಲ್ಲಿ ನಾವು ಆತನ ಬಗ್ಗೆ ತಾಳಬೇಕಾದಂತಹ ಒಂದು ದೃಷ್ಟಿಕೋನ. ಇದು ನಾನು ಮಾಡ್ಕೊಳ್ತಾ ಇರೋದು ಹೀಗೆಲ್ಲ ಹೀಗೆ. ಯಾಕಂದ್ರೆ ಪೂರ್ವರ್ಪಸ್ ರುಧ್ವ ಇನತಮ ಆಪ್ತ್ಯಮಾಪ್ತ್ಯ ಆಪ್ತ್ಯಾನಾಮಾಪ್ತ್ಯ ಅನ್ನುವುದೆಲ್ಲವನ್ನೂ ಕೂಡ ನಾನು ಜೀವ ಸೃಷ್ಟಿಗೆ ಬಂದು ಮುಂದೆ ಅನೇಕ ಜನ್ಮಗಳನ್ನು ತಳೆದು ಅನೇಕ ಆವರಣಗಳನ್ನು ದಾಟಿ ಹೋಗುವುದು ಅಂತೆಲ್ಲ ಏನಿದೆಯಲ್ಲ, ಅದಕ್ಕೆ ಅನ್ವಯ ಮಾಡ್ಕೊಳ್ತಾ ಇದ್ದೀನಲ್ಲ. ಆದ್ರಿಂದ ಇನತಮ ಅಂದ್ರೆ ಸಂಸಾರದಲ್ಲಿ ನಾವು ನಮ್ಮ ಸಾಧನದ ಕಾಲದಲ್ಲಿ ಆ ಭಗವಂತನನ್ನ ಅತ್ಯಂತ ಪ್ರಿಯತಮ ಅಂತ ಉಪಾಸನೆ ಮಾಡುವುದು ಅನ್ನುವುದು ಇನತಮ ಅನ್ನೋ ಶಬ್ದದಿಂದ ಗೊತ್ತಾಗ್ತಾ ಇದೆ ಅಂತ ನಾನು ಕಾಣ್ತಾ ಇದ್ದೇನೆ. ಮುಂದೆ ಹಾಗೆ ಕಂಡ್ರೆ ಮುಕ್ತಿಯಲ್ಲಿ ನಮಗವನು ಆಪ್ತ್ಯಾನಾಂ ಆಪ್ತ್ಯ. ಅನೇಕ ದೇವತೆಗಳೆಲ್ಲ ಇರ್ತಾರಲ್ಲ, ಅವರಲ್ಲೂ ಕೂಡ ಅತ್ಯಂತ ಆಪ್ತ್ಯ, ನಾವು ನಿತ್ಯ ಭಜಿಸಬೇಕಾದಂಥ ರೂಪ ಅಂದ್ರೆ ಆ ಭಗವಂತಂದು. ಅದು ವಾಸುದೇವ ಅನ್ನುವ ರೂಪ. ಇವೆಲ್ಲ ಭಗವಂತನಿಗೆ ವಿಶೇಷಣ. ಪೂರ್ವರ್ಪಸ್, ಇನತಮ, ಆಪ್ತ್ಯಾನಾಂ ಆಪ್ತ್ಯ ಮತ್ತೆ ರುಧ್ವ, ಇದೆಲ್ಲದನ್ನು ಕೂಡ ಅವನು ನೋಡ್ತಾ ಇರುವಂಥವನು. ಮತ್ತೆ ವಹ ಓದತೀನಾಂ ಯೋ ಯುವತೀನಾಂ ನದಂ ನದಂ, ನಿನ್ನ ಆ ರೂಪವನ್ನು ನಾವು ಭಜಿಸ್ತೇವೆ. ಈ ಪೂರ್ವರ್ಪಸ್ ರುಧ್ವ ಇನತಮ ಆಪ್ತ್ಯಾನಾಂ ಆಪ್ತ್ಯ ಮತ್ತೆ ಓದತೀನಾಂ ಯೋ ಯುವತೀನಾಂ ನದಂ ನದಂ ಅನ್ನುವುದೆಲ್ಲೂ ಪರಮಾತ್ಮನಿಗೆ ವಿಶೇಷ. ಇಷ್ಟೆಲ್ಲಾ ಸಾಧನೆ ನಮ್ಮ ಕೈಯಿಂದ ಆಗ್ಬೇಕಾದ್ರೆ ನಮ್ಮ ಹೃದಯವನ್ನು ತಟ್ಟುವಂಥ ಓದತೀಯರು ಅಂದ್ರೆ ಹೃದಯವನ್ನು ಒದ್ದೆ ಮಾಡೋದು. ಒದ್ದೆ ಮಾಡೋದು ಹೇಗೆ? ನಮ್ಮ ಹೃದಯವನ್ನು ತಟ್ಟಬೇಕು. ಆ ಶಾಸ್ತ್ರ ತಟ್ಟಲಿಕ್ಕಾಗಿ ಇರುವಂಥದ್ದು. ಮನ ಮುಟ್ಟುವಂತಹ ಬೋಧನೆಗಳು ಅಲ್ಲಿವೆ. ಆ ಬೋಧನೆಗಳನ್ನು ನಾವು ಪಡ್ಕೊಂಡು ನಮ್ಮ ಮನವನ್ನ ನಾವೇ ತಟ್ಟಿಕೊಳ್ಬೇಕಾಗಿದೆ. ಮತ್ತು ಅವು ನಿತ್ಯ ನೂತನವಾದಂತಹ ಶಾಸ್ತ್ರಗಳು, ಎಷ್ಟು ಬಾರಿ ಓದಿದರೂ ಕೂಡ ಹೊಸ ಹೊಸ ಅರ್ಥವನ್ನು ಕೊಡುವಂತಹ ಶಾಸ್ತ್ರಗಳು. ಅದರ ಅಧಿಪತಿಯಾದಂತಹ ನಿನ್ನ ರೂಪ, ಅದನ್ನು ನಾನು ಸ್ತುಷೇಯಂ ಅಂತ ಸ್ತುತಿಸ್ತೇನೆ ಅಂತ ಅದರ ಅರ್ಥ. ಈಗಾಗಲೇ ರುಧ್ವ ಅಂದ್ರೆ ಎಲ್ಲವನ್ನು ನೋಡುವನು, ರು ಅಂದ್ರೆ ಋಗಥೌ, ಋಷಜ್ಞಾನೆ ಅಂತ ಈಗೆಲ್ಲ ಅರ್ಥಗಳಿವೆ. ಋಗಥೌ ಅಂತ ಧಾತು, ಆ ಧಾತುವಿಗೆ ಋಷಜ್ಞಾನೇ ಧಾತು ಬೇಡ, ಋಗಥೌ ಧಾತು ಇಟ್ಕೊಳ್ಳೋಣ. ಆ ಮೂಲಕ ರು ಧಾತುವಿಗೆ ಮುಂದೆ ಭೂ ಅನ್ನುವ ಶಬ್ದವೂ ಕೂಡ ಸೇರಿಕೊಂಡು ಋಭು ಅನ್ನುವ ಶಬ್ದ ನಿಷ್ಪನ್ನವಾಗಿದೆ. ಜ್ಞಾನ ಸ್ವರೂಪನಾದವನು ಮತ್ತೆ ಭ ಅಂದ್ರೆ ಕಾಂತಿಶೀಲನಾದವನು. ಇದು ನಾನು ಮಾಡ್ಕೊಂಡಿರುವಂತ ವ್ಯಾಖ್ಯಾನ. ಸರ್ವಮೂಲದಲ್ಲಿ ಋಭು ಶಬ್ದಕ್ಕೆ ಅರ್ಥ ನನಗೆಲ್ಲೂ ಕಾಣಲಿಲ್ಲ. ರು ಅಂದ್ರೆ ಜ್ಞಾನ ಸ್ವರೂಪ, ಭ ಅಂದ್ರೆ ಕಾಂತಿ ಉಳ್ಳವನು, ಕಂಗೊಳಿಸುವಂಥವನು. ಉ ಅಂದ್ರೆ ಈ ಕಾಂತಿ ಮತ್ತು ಜ್ಞಾನ ಅವೆರಡು ಕೂಡ ಆತನ ಸ್ವಭಾವ. ವಿಷ್ಣು ಅನ್ನುವಲ್ಲಿ
ಹೂ ಅನ್ನುವುದು ಭಗವಂತನ ಸ್ವಭಾವವನ್ನು ಹೇಳ್ತದೆ. ಅವನ ಬಲ ಮತ್ತು ಅವನ ನಿಯಾಮಕತ್ವ ಅನ್ನೋದು ಯಾವುದೇ ಸಾಧನೆಯಿಂದ ಬಂದದ್ದಲ್ಲ. ಅದು ಪರಮಾತ್ಮ ಸ್ವಾಭಾವಿಕವಾಗಿ ತನ್ನಲ್ಲಿ ಆ ಗುಣಗಳನ್ನು ಇಟ್ಕೊಂಡಿದ್ದಾನೆ ಅಂತ ಹೇಗೆ ಅರ್ಥ ಇತ್ತಲ್ಲ, ಹಾಗೆ ಇಲ್ಲೂ ಕೂಡ ಹೂ ಅನ್ನುವುದು ಭಗವಂತನ ಆ ನಮ್ಮ ಕಣ್ಣುಗಳಿಗೆ ತಂಪೆರೆಯುವಂಥ ಕಾಂತಿ ಮತ್ತು ಆತನ ಜ್ಞಾನ, ಅದೆರಡು ಕೂಡ ಆತನ ಸ್ವಭಾವ ಅಂತ ಅರ್ಥ. ಇದು ರುಭು ಅನ್ನೋದ್ರಿಂದ ಗೊತ್ತಾಗ್ತದೆ. ಹೀಗೆ ರುಭು ಅನ್ನುವ ಶಬ್ದದಿಂದ ಸಾಕ್ಷಿ ಅನ್ನುವಂಥ ಶಬ್ದ ಏನು ಅರ್ಥವನ್ನು ಹೇಳಬೇಕೋ ಅದನ್ನೇ ರುಭು ಅನ್ನೋ ಶಬ್ದ ಹೇಳಿದೆ. ಹಾಗಾಗಿ ಸಾಕ್ಷಿ ಅನ್ನೋ ಶಬ್ದ ತುಂಬಾ ಅದ್ಭುತವಾದಂಥ ಶಬ್ದ. ನಮಗೆ ಈ ಹಿಂದೆ ಏನಾಗಿದೆ ಗೊತ್ತಿಲ್ಲ, ಮುಂದೆ ಏನಾಗಬೇಕಾಗಿದೆ ಅದೂ ಗೊತ್ತಿಲ್ಲ. ಈಗ ಭಗವಂತನನ್ನು ಉಪಾಸನೆ ಮಾಡಬೇಕು ಅನ್ನೋದು ಮಾತ್ರ ನಮ್ಗೆ ಗೊತ್ತಿರುವಂಥದ್ದು. ಅದಕ್ಕಾಗಿ ಎಲ್ಲವನ್ನೂ ಭಗವಂತನ ಸುಪರ್ದಿಗೆ, ಅವನ ಜವಾಬ್ದಾರಿಗೆ ಬಿಟ್ಟು ಬಿಡೋಣ. ಅನೇಕ ಬಾರಿ ಹಿಂದೆ ಕೂಡ ನಾನು ಇದೊಂದು ಆಲೋಚನೆ ಅಂತ ಮೆದುರಿಗೆ ತೋಡ್ಕೊಂಡಿದ್ದೆ. ಲಿಯೋ ಟಾಲ್ಸ್ಟಾಯ್ನ ಮಾತದು, ಗಾಡ್ ಸೀಸ್ ದ ಟ್ರೂತ್ ಬಟ್ ವೇಟ್ಸ್ ಅಂತ. ಭಗವಂತ ಸಾಕ್ಷಿಯಾಗಿದ್ದಾನೆ, ಅವನು ರುಭ ಆಗಿದ್ದಾನೆ, ಅವನು ಸೀಸ್ ದ ಟ್ರೂತ್, ಸತ್ಯ ಏನು ಅಂತ ಅನ್ನೋದನ್ನು ಕಾಣುತ್ತಾನೆ. ಆದರೆ ಬಟ್ ವೇಟ್ಸ್, ಆ ಸತ್ಯವನ್ನು ಕಾಣಲಿಕ್ಕೂ ಕೂಡ ಅವನಿಗೆ ಅವನದೇ ಆದಂಥ ಕಾಲ ಇದೆ, ಹಂತ ಇದೆ. ಅನೇಕ ಹಂತಗಳನ್ನು ದಾಟಿಯೇ ತುಂಬಾ ಸುಂದರವಾದಂಥ ಮಾತು ಪೂರ್ವೋಪಸ್ ಮತ್ತು ರುಭ ಅನ್ನೋದು. ನಮಗೆ ಅನೇಕ ಸಂದೇಶಗಳನ್ನು ಕೊಡುವಂಥ ಮಾತದು. ಅನೇಕ ಹಂತಗಳಿವೆ. ಆ ಅನೇಕ ಹಂತಗಳನ್ನು ದಾಟಿ ಆದ ಬಳಿಕನೇ ಅವನು ನಮಗೆ ಏನು ಕೊಡಬೇಕೋ ಅದನ್ನು ಕೊಡ್ತಾನೆ. ಬಟ್ ವೇಟ್ಸ್, ಆ ಅನೇಕ ಹಂತಗಳೆಲ್ಲ ಮುಗಿಯುವವರೆಗೂ ಅವನು ವೇಟ್ಸ್. ಪೂರ್ವರ್ಪಸ್ ಗಳು ಮುಗಿಯುವವರೆಗೆ ಆತ ವೇಟ್ಸ್ ಅಂಡ್ ಸೀಸ್ ದ ಟ್ರೂತ್. ಸತ್ಯವನ್ನು ಆಮೇಲೆ ಕಾಣ್ತಾನೆ ಅಂತಲ್ಲ, ಸತ್ಯವನ್ನು ಈಗಾಗಲೇ ಕಾಣ್ತಾ ಇದ್ದಾನೆ. ಆ ಸತ್ಯದ ಮನವರಿಕೆ ನಮಗೂ ಆಗ್ಬೇಕಲ್ಲ ಒಂದಿಷ್ಟು. ನಾವು ಇಲ್ಲಿ ಹೋಗಿ ತಲುಪಬೇಕಲ್ಲ, ಆ ತಲುಪುವುದನ್ನ ಆತ ಮೊದಲೇ ಕಂಡಿದ್ದಾನೆ. ಆದ್ರೆ ತಲುಪಲಿಕ್ಕೊಂದು ಕಾಲ ಇದೆ. ಆ ಕಾಲವನ್ನ ಆ ವರ್ಪಸ್ ಅನ್ನೋ ಶಬ್ದದಿಂದ, ಕಾಲ ಹಂತಗಳು ಅದನ್ನೆಲ್ಲ ವರ್ಪಸ್ ಎಂಬ ಶಬ್ದದಿಂದ ನಾವು ತಿಳ್ಕೊಳ್ಬೇಕು. ಏನಾದ್ರೂ ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ. ಎಷ್ಟೇ ವಿಳಂಬ ಇರಲಿ, ಎಷ್ಟೇ ಸಮಸ್ಯೆಗಳಿರಲಿ, ಎಷ್ಟೇ ವಿಘ್ನಗಳಿರಲಿ, ಅದನ್ನೆಲ್ಲ ಆತ ನೋಡ್ತಾ ಇದ್ದಾನೆ. ಆತನ ಗಮನಕ್ಕೆ ಬರದೇ ಅಂತೂ ಏನೂ ಆಗಿಲ್ಲ. ನಮ್ಗೆ ಇವತ್ತು ಒಳ್ಳೇದೇ ಆಗಿರ್ಲಿ, ಕೆಟ್ಟದೇ ಆಗಿರ್ಲಿ, ಅನೇಕ ಸಮಸ್ಯೆಗಳು ನಮಗಿರ್ಲಿ, ಅದ್ಯಾವುದೂ ಕೂಡ ಅವನ ಗಮನಕ್ಕೆ ಬರದೇ ಅಂತೂ ಆಗಿಲ್ವಲ್ಲ. ಅವನು ಸಾಕ್ಷಿಯಾಗಿ ಎಲ್ಲವನ್ನೂ ನೋಡ್ತಾ ಇರೋದ್ರಿಂದಲೇ ಎಲ್ಲ ನಡೆದಿದೆಯಲ್ಲ. ಆದ್ರಿಂದ ಅವನನ್ನು ಸಾಕ್ಷಿ, ನನ್ನ ಪ್ರತಿಯೊಂದು ಒಳಿತು ಕೆಡಕು, ಸುಖ ದುಃಖ, ಮಾನ ಅಪಮಾನ, ಶೀತ ಉಷ್ಣ ಅನ್ನುವಂಥ ಎಲ್ಲಾ ದ್ವಂದ್ವಕ್ಕೂ ಕೂಡ ನೀನು ಸಾಕ್ಷಿಯಾಗಿದ್ದೆ. ನೀನು ಅನೇಕ ಹಂತಗಳ ಮೂಲಕ ನಮ್ಮನ್ನು ದಾಟಿಸಬೇಕಾಗಿದೆ. ನೀನು ನಮಗೆ ಅತ್ಯಂತ ಪ್ರಿಯತಮ ಅಂತ ಉಪಾಸ್ಯ. ಮುಕ್ತಿಯಲ್ಲಿಯೂ ಕೂಡ ಅನೇಕ ಆಪ್ತರಾದ ದೇವತೆಗಳ ನಡುವೆ ನೀನು ನಮಗೆ ಆಪ್ತ್ಯ ಅಂತ ಅವನನ್ನು ಉಪಾಸಿಸಬೇಕು. ಇದಿಷ್ಟೊಂದು ಅರ್ಥ ನಮಗೆ ಈ ಮಂತ್ರದಿಂದ ಗೊತ್ತಾಗ್ತದೆ. ಅಲ್ಲಿ ರಘುನಾಥ ತೀರ್ಥರು ಹೇಳಿದ ಅರ್ಥಕ್ಕಿಂತ ಬೇರೆ ಅರ್ಥವನ್ನೇ ನಾನು ಹೇಳಿಲ್ಲ. ಅದೇ ಹೆಚ್ಚು ಕಡಿಮೆ ಅನ್ವಯಾರ್ಥ ಅದೇ ಆಗಿದೆ. ಆದ್ರೆ ಪುರುಪರ್ಪಸ್ ರುಭ್ವ ಇನತಮ ಆಪ್ತ್ಯಾನ ಆಪ್ತ್ಯ ಅನ್ನೋ ಶಬ್ದದಿಂದ ನಾನು ವೈಯಕ್ತಿಕ ಅನುಸಂಧಾನಕ್ಕಾಗಿ ಮಾಡಿಕೊಂಡಿರುವಂತಹ ಸಂಗತಿಗಳನ್ನು ಮಾತ್ರ ತಮ್ಮೆದುರಿಗೆ ಹೇಳಿದ್ದೇನೆ. ಸಾಕ್ಷಿ, ಸಾಕ್ಷಾತ್ ಸರ್ವವೀಕ್ಷತೆ, ಎಲ್ಲವನ್ನೂ ನೋಡ್ತಾನೆ, ಎಲ್ಲರಿಗೂ ಸಂಬಂಧಪಟ್ಟ ಎಲ್ಲವನ್ನೂ ನೋಡ್ತಾನೆ. ಸರ್ವಂ ಅಕ್ಷಯಂ ಅಸ್ಯ ಇತಿ ಅಕ್ಷಯ, ಎಲ್ಲವೂ ಈತನದ್ದು ಅಕ್ಷಯ. ಅವನ ಜ್ಞಾನ, ಅವನ ಗುಣ ಎಲ್ಲವೂ ಅಕ್ಷಯ. ಅವನು ಅಂದ್ರೆ ಸಾರರೂಪ, ಆ ಕಾರಣದಿಂದ ಸಾಕ್ಷಿ ಆತ. ಸಾಕ್ಷರು ಅಂದ್ರೆ ಜೀವರು, ಅಂದ್ರೆ ಇಂದ್ರಿಯಗಳಿಂದ ಕೂಡಿದಂಥವ್ರು, ಇಂದ್ರಿಯಗಳಿಂದ ಅನೇಕ ಸಂಗತಿಗಳನ್ನು ನೋಡಬೇಕಾದವರು. ಅವನಿಗೀತ, ಆ ಜೀವರಲ್ಲಿ ಈತ ಸಾರಭೂತ, ಅತ್ಯಂತ ಶ್ರೇಷ್ಠ. ತೇಷಾಮಯಂ ಸ್ವಾಮಿ. ಹೀಗೆಲ್ಲ ಅರ್ಥಗಳನ್ನ ಆ ಸಾಕ್ಷಿ ಎಂಬ ಶಬ್ದದಿಂದ ನೋಡಬಹುದಾಗಿದೆ.
ಅನಾವೃತತ್ವ ಬಹಿರಂತರನ್ನತೆ ಅಂತ ಭಾಗವತ 10ನೇ ಸ್ಕಂಧ 4ನೇ ಅಧ್ಯಾಯ 17ನೇ ಶ್ಲೋಕ. ನಮಗೆ ಅನೇಕ ಅಡೆತಡೆಗಳಿವೆ ಏನನ್ನಾದ್ರೂ ತಿಳ್ಕೊಳ್ಳಿಕ್ಕೆ. ಅವನಿಗೆ ಏನು ಅಡೆತಡೆ ಇದೆ ಎಲ್ಲವನ್ನೂ ತಿಳ್ಕೊಳ್ತಾನೆ. ಸರ್ವತ್ರ ಅವ್ಯವಧಾನೇನ, ಯಾವುದೇ ಅಡೆತಡೆ ಇಲ್ಲದೆ ಎಲ್ಲವನ್ನೂ ತಿಳಿಯಬಲ್ಲವನು, ಎಲ್ಲರ ವಸ್ತುವನ್ನ ಎಲ್ಲರ ಅಂತರಂಗ ಬಹಿರಂಗಗಳನ್ನು ತಿಳಿಯಬಲ್ಲವನು. ಅಲ್ಲಿ ಒಳಗಿಂದು ಹೊರಗಿನದು ಅನ್ನೋದು ಅವನಿಗೆ ಇಲ್ಲವೇ ಇಲ್ಲ, ಎಲ್ಲವೂ ಅವನಿಗೆ ಇದ್ದದ್ದೇ, ತಿಳಿದದ್ದೇ ಅವನಿಗೆ. ಸನ್ನಿಧಾನೆ ಅಥವಾ ದೂರೇ ಕಾಲ ವ್ಯವಹಿತೇಪಿವ ಸ್ವಭಾವಾದ್ಯ ವ್ಯವಹಿತೆ ವಸ್ತು ವ್ಯವಹಿತೇಪಿವ ನ ಅಶಕ್ತಿ ವಿಷ್ಣೋ. ಸಮೀಪದಲ್ಲಿ ದೂರ ಇರಲಿ, ದೈಹಿಕ ಫಿಸಿಕಲಿ ದೂರ ಇರಲಿ, ಕಾಲದ ದೃಷ್ಟಿಯಿಂದ ದೂರ ಇರಲಿ, ಸ್ವಾಭಾವಿಕವಾಗಿ ದೂರ ಇರಲಿ, ಯಾವ ವಸ್ತುವಿನ ಬಗ್ಗೆಯೂ ಅವನ ಶಕ್ತಿ ಪ್ರತಿಹತವಾದದ್ದು ಅನ್ನುವುದಿಲ್ಲ. ಅವನ ಶಕ್ತಿ ಎಲ್ಲ ಕಡೆಯೂ ಕೂಡ ಸಂಚಾರ ಮಾಡಿಯೇ ಮಾಡ್ತದೆ ಅಂತ ಅರ್ಥ. ಈ ನಾಶಕ್ತಿ ವಿದ್ಯತೆ ವಿಷ್ಣು ಅನ್ನೋದು ಮಹಾಭಾರತ ತಾತ್ಪರ್ಯ ನಿರ್ಣಯದ 22ನೇ ಅಧ್ಯಾಯ 31-32ನೇ ಶ್ಲೋಕಗಳು. ಬೃಹದಾರಣ್ಯಕ ಭಾಷ್ಯದಲ್ಲಿ ಪಶ್ಯತಿ ಅವ್ಯವಧಾನೇನ ಸರ್ವಂ ಚ ಅನ್ಯಜ್ಜಡಾಜಡಂ ಸಾಕ್ಷಾದೇವ ಅಪರೋಕ್ಷಾತ್ ಸಹ ವಿಷ್ಣುರೇವ ತತಸ್ಮೃತಃ. ಸಾಕ್ಷಾತ್ ಶಬ್ದ ಸ್ವತಂತ್ರತ್ವಂ ಅಪರೋಕ್ಷಸ್ತ್ವನಾವೃತ್ತಿಂ. ಜಡವನ್ನ ಚೇತನವನ್ನ ಎಲ್ಲವನ್ನೂ ಕೂಡ ಅಪರೋಕ್ಷವಾಗಿ ಆತ ನೋಡಬಲ್ಲಂಥವನು. ಗೀತಾ ಭಾಷ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣುವಂತಹ ಒಂದು ವೇದವಾಕ್ಯ ಇದೆ, ಬಾಷ್ಕಲ ಶಾಖಾ ಅಂತ ಹೇಳಿ. ಸ ಸಾಕ್ಷಾದಿದ ಮದ್ರಾಕ್ಷೀತ್ ತತ್ ಸಾಕ್ಷಿಣಃ ಸಾಕ್ಷಿತ್ವಂ. ಇದು 9ನೇ ಅಧ್ಯಾಯ 18ನೇ ಶ್ಲೋಕದಲ್ಲಿ. ಇದಂ ಈ ಜಗತ್ತಿನಲ್ಲಿರುವ ಪ್ರತಿಯೊಂದನ್ನು ಕೂಡ ಸಾಕ್ಷಾತ್ತಾಗಿ ನೋಡ್ತಾ ಇದ್ದಾನೆ. ಇದು ಅದ್ರಾಕ್ಷೀತ್, ಈ ಕಾರಣದಿಂದ, ನೋಡ್ತಾ ಇರುವ ಕಾರಣದಿಂದ ಅವನಿಗೆ ಸಾಕ್ಷಿ ಅಂತ ಹೆಸರು. ಖಿನ್ನುತೆ ಅಭಿಜಿತಂ ನಾಥ ಸರ್ವಭೂತ ಆತ್ಮಸಾಕ್ಷಿಣಃ. ಎಲ್ಲರ ಆತ್ಮದ ಅಂತಃಸಾಕ್ಷಿಯಾಗಿದ್ದೆ ನೀನು, ಕಾನ್ಷಿಯಸ್ ಕೀಪರ್ ಅಂತನೂ ಈ ಆಧುನಿಕ ಭಾಷೆಯಲ್ಲಿ ಹೇಳ್ತಿರ್ತಾರೆ. ನಮ್ಮೆಲ್ಲರ ಸಾಕ್ಷಿ ಪ್ರಜ್ಞೆ ಅವನು. ಕಾಲೇನ ವ್ಯವಹಿತವಾದದ್ದು, ದೇಶೇನ ವ್ಯವಹಿತವಾದದ್ದು ಯಾವುದೂ ನನಗಿಲ್ಲ, ಅದಕ್ಕಾಗಿ ನೀನು ಸಾಕ್ಷಿ ಅಂತ ಕರೆಸಿಕೊಂಡಿದ್ದೆ. ಲಕ್ಷಾಲಂಕಾರದಲ್ಲಿ ಸಾಕ್ಷಿ ಶಬ್ದದ ಅರ್ಥ ವಿವರಣೆಯನ್ನು ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ಈಗಾಗಲೇ ನಾವು ನೋಡಿದಂತಹ ಅರ್ಥವೇ ಕಂಡು ಬಂದಿದೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಮುಕ್ತಾತ್ಮರನ್ನ ಆನಂದಪಡಿಸಿ ಅವನಿಗೆ ಆನಂದವನ್ನು ಕೊಟ್ಟು ತಾನೂ ಆನಂದವನ್ನು ಪಡೆಯುತ್ತಾ ಇರುವಂತವನು. ಸ್ವಯಂ ಆನಂದಯನ್ ಸ್ವಯಂ ಆನಂದಯತಿ ಅಪಿ ಸಾಕ್ಷಾತ್ಕರೋತಿ ಸಹ. ಇದು ಅವರು ಕೊಟ್ಟಿರುವಂತಹ ಒಂದು ನಿರುಕ್ತಿ. ಸ್ವಯಂ ಆನಂದಯನ್ ತೃಪ್ಯನ್ ಸಾಕ್ಷಿ ಸಾಕ್ಷಾತ್ ಕರೋತಿ ಸಹ. ಸತ್ಯಸುಂದರ ವ್ಯಾಖ್ಯಾನದಲ್ಲೂ ಕೂಡ ಅದೇ ಕಾಣಿಸ್ತದೆ. ಭಗವಂತ ಸಾಕ್ಷಿಯಾಗಿದ್ದಾನೆ, ನಮ್ಮೆಲ್ಲರ ಜವಾಬ್ದಾರಿಯನ್ನು ಹೊತ್ತಿದ್ದಾನೆ ಅನ್ನೋದ್ರ ಬಗ್ಗೆ ಕೊನೆಯ ಒಂದು ಸಣ್ಣ ಕಥೆ, ಅದು ಹಿಂದೆ ಹೇಳಿದ್ದೆ, ಆದ್ರೂ ಮತ್ತೊಂದು ಬಾರಿ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾದದ್ದು. ಒಬ್ಬ ಭಕ್ತ ಪರಮಾತ್ಮನನ್ನ ಕುರಿತು ತಪಸ್ಸು ಮಾಡಿದ. ಪರಮಾತ್ಮ ಪ್ರತ್ಯಕ್ಷನಾದಾಗ ಅವನಿಗೆ ಹೇಳಿದ, ಕೇಳ್ಕೊಂಡ ಈ ಭಕ್ತ, ನನಗೆ ಯಾವತ್ತೂ ನೀನ್ ಜೊತೆಯಲ್ಲಿರಬೇಕು, ಮತ್ತೆ ನಾನು ಕಷ್ಟ ಬಂದಾಗ ನೀನು ನನಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಕೇಳ್ಕೊಂಡ. ಆಯ್ತು, ನಿಮಗೆ ಕಷ್ಟ ಬಂದಾಗೆಲ್ಲ ನಿನ್ನನ್ನು ನಾನು ನನ್ನ ಹೆಗಲ ಮೇಲೆ ಹೊತ್ತು ಕಾಪಾಡ್ತೇನೆ, ನೀನೇನು ವಿಚಾರ ಮಾಡಬೇಕಾದ್ದಿಲ್ಲ ಅಂತ ಪರಮಾತ್ಮ ಅವನಿಗೆ ಹೇಳಿದ. ಆದ್ರೆ ನಾನು ಈ ಜಗತ್ತಿನಲ್ಲಿ ಸಂಚರಿಸುವಾಗೆಲ್ಲ, ಅನೇಕ ಜನ್ಮಗಳನ್ನ ಪಡೆಯುವಾಗೆಲ್ಲ ನೀನ್ ನನ್ನ ಜೊತೆ ಇರ್ತೀಯನ್ಲಿಕ್ಕೆ ನನಗೇನು ಆಧಾರವೇನು ಅಂತ ಈ ಭಕ್ತ ಪರಮಾತ್ಮನ ಕೇಳಿದ. ಆಯ್ತು, ನಿನ್ನ ಪಕ್ಕದಲ್ಲೇ ನಾನು ಬರ್ತಾ ಇರ್ತೇನೆ, ಯಾವಾಗಲೂ ನಿನ್ನ ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೆ ನಿನ್ನ ಹೆಜ್ಜೆ ಗುರುತು ನನ್ನ ಹೆಜ್ಜೆ ಗುರುತುಗಳು, ನಿನ್ನ ಹೆಜ್ಜೆ ಗುರುತಿನ ಪಕ್ಕದಲ್ಲಿ ನನ್ನ ಹೆಜ್ಜೆ ಗುರುತು ಕಾಣಿಸ್ತಾ ಇರ್ತದೆ. ಅದನ್ನ ಒಂದಿಷ್ಟನ್ನು ನೀನು ನೋಡಿ ನಾನು ನಿನ್ ಜೊತೆಗೆ ಬರ್ತಾ ಇದ್ದೀನಿ ಅಂತ ಅನ್ನೋದನ್ನ ನೋಡ್ಬಹುದು ಅಂತ ಭಗವಂತ ಹೇಳಿದ್ದ. ಅದರಂತೆ ಆ ಜೀವ, ಆ ಒಬ್ಬ ಸಾಧಕ
ಎಲ್ಲ ಕಡೆ ಹೋಗ್ತಾ ಇದ್ದ. ತನ್ನ ಹೆಜ್ಜೆ ಗುರುತುಗಳಂತೂ ಕಾಣಿಸ್ತಾ ಇದ್ವು ಆ ನೆಲದ ಮೇಲೆ. ಪಕ್ಕದಲ್ಲೇ ಪರಮಾತ್ಮನ ಹೆಜ್ಜೆ ಗುರುತುಗಳು ಕೂಡ ಕಾಣಿಸ್ತಾ ಇದ್ವು. ಪರಮಾತ್ಮ ಯಾವತ್ತು ತನ್ನ ಜೊತೆಗಿದ್ದಾನೆ, ತನ್ನ ರಕ್ಷಕನಾಗಿದ್ದಾನೆ ಅನ್ನೋ ಭರವಸೆ ಅವನಿಗೆ ಮೂಡ್ತಾ ಇತ್ತು. ಒಂದು ಬಾರಿ ಯಾವುದೋ ಒಂದು ಜನ್ಮದಲ್ಲಿಯೋ ಅಥವಾ ಅದೇ ಜನ್ಮದಲ್ಲಿಯೋ ಭಯಂಕರವಾದಂತಹ ಕಷ್ಟವೊಂದು ಅವನಿಗೆ ಬಂತು. ಆ ಕಷ್ಟವನ್ನ ಅಂತೂ ಏನೇನೋ ಪ್ರಯತ್ನಗಳನ್ನ ಮಾಡಿ ನೀಗಿಕೊಂಡ. ಆದ್ರೆ ಆ ಎರಡು ಹೆಜ್ಜೆಯ ಗುರುತುಗಳು, ಎರಡು ಸೆಟ್, ತನ್ನ ಎರಡು ಹೆಜ್ಜೆಗಳು ಮತ್ತು ಪರಮಾತ್ಮನ ಎರಡು ಹೆಜ್ಜೆಗಳು ಯಾವತ್ತೂ ಅವನಿಗೆ ಕಾಣಬೇಕಿತ್ತಲ್ಲ, ಆ ಎರಡು ಆತನಿಗೆ ಕಾಣಲಿಲ್ಲ. ಆದ್ರೂ ಹೀಗೋ ಏನೋ ಮಾಡಿ ಪರಮಾತ್ಮನ ಧ್ಯಾನ ಮಾಡ್ತಾ ಅವನ ಅನುಗ್ರಹದಿಂದ ಕಷ್ಟಗಳನ್ನು ದಾಟಿದ. ಎಲ್ಲ ದಾಟಿದ್ದಾದ್ಮೇಲೆ ಆ ಪರಮಾತ್ಮನ ದರ್ಶನ ಮತ್ತೊಮ್ಮೆ ಆದಾಗ, ಅಂತೂ ನೀನು ನನಗೆ ಕ್ರಿಯೆ ಕೊಟ್ಟೆ ಅಂತ ಕೇಳಿದೆ ಈ ಭಕ್ತ ಪರಮಾತ್ಮನನ್ನು. ಯಾಕೆ ಅಂತ ಕೇಳಿದ್ದಕ್ಕೆ, ಯಾವತ್ತೂ ನನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿದ್ದೆ, ಇದ್ದಿ, ಆದ್ರೆ ಕಷ್ಟ ಕಾಲದಲ್ಲಿ ಮಾತ್ರ ನೀನ್ ನನ್ನ ಜೊತೆಗೆ ಇರ್ಲಿಲ್ವಲ್ಲ, ನನ್ನ ಜೀವಮಾನವೇ ಅತ್ಯಂತ ಕಷ್ಟ ಬಂದಾಗ ನೀನ್ ನನ್ನ ಜೊತೆಗೆ ಇರ್ಲಿಲ್ವಲ್ಲ ಅಂತ ಈ ಭಕ್ತ ಪರಮಾತ್ಮನನ್ನ ತರಾಟೆಗೆ ತಗೊಂಡ. ನಾನು ಇದ್ದೆ ಅಂತ ಪರಮಾತ್ಮ ಹೇಳಿದ. ಅದು ನೀನ್ ಇದ್ದಿದ್ದು ನನಗೆ ಗೊತ್ತಾಗ್ಲಿಲ್ಲಲ್ಲ. ಯಾವತ್ತೂ ನನ್ನ ಹೆಜ್ಜೆಗಳ ಗುರುತು ಒಂದು, ನಿನ್ನ ಹೆಜ್ಜೆಗಳ ಗುರುತು ಮತ್ತೊಂದು, ಎರಡೂ ಕಾಣಿಸ್ತಾ ಇತ್ತು. ನಾನು ಕಷ್ಟ ಕಾಲದಲ್ಲಿದ್ದಾಗ ನನ್ನ ಹೆಜ್ಜೆ ಗುರುತು ಮಾತ್ರ ಕಾಣಿಸ್ತಾ ಇತ್ತು, ನಿನ್ನ ಹೆಜ್ಜೆ ಗುರುತು ಅಲ್ಲಿ ಕಾಣಿಸ್ತಾ ಇರ್ಲಿಲ್ಲಲ್ಲ. ನೀನು ನನಗೆ ಕೊಟ್ಟಂತ ಒಂದು ವರ ಭರವಸೆ ಅದನ್ನು ಮುರಿದಿಯಲ್ಲ ಅಂತ ಕೇಳಿದ ಈ ಜೀವ ಪರಮಾತ್ಮನ. ಆಗ ಪರಮಾತ್ಮ ಹೇಳಿದ, ಅದಕ್ಕೆ ನನ್ನನ್ನು ಸಾಕ್ಷಿ ಅನ್ನುವುದು, ನಿನ್ನನ್ನು ಅಸಾಕ್ಷಿ ಅನ್ನುವುದು. ನಿನಗೆ ಜೀವಮಾನದಲ್ಲಿ ಬಹಳ ದೊಡ್ಡ ಕಷ್ಟ ಏನೂ ಬಂದಿಲ್ಲದೆ ಇದ್ದಾಗ, ಜೀವನ ಸುಲಲಿತವಾಗಿ ನಡೀತಾ ಇದ್ದಾಗ, ನೀನು ನಡೆದು ಹೋಗ್ತಾ ಇದ್ರೆ ನಿನ್ನ ಪಕ್ಕದಲ್ಲಿ ನಾನು ನಡೆದು ಬರ್ತಾ ಇದ್ದೆ. ನಿನ್ನ ಹೆಜ್ಜೆ ಗುರುತು ನನ್ನ ಹೆಜ್ಜೆ ಗುರುತು ಎರಡೂ ಕಾಣಿಸ್ತಾ ಇತ್ತು. ನಿನಗೆ ಅತ್ಯಂತ ಕಷ್ಟ ಬಂದಾಗ, ನಿನಗೆ ನಡೀಲಿಕ್ಕೆ ಆಗದೆ ಹೋದಾಗ, ನಿನ್ನನ್ನು ನಾನು ಹೆಗಲ ಮೇಲೆ ಹೊತ್ತು ಮುನ್ನಡೆಸಿದೆ. ನೀನು ಅದನ್ನು ಮರೆತಿ. ಈಗ ನಿನಗೆ ಅತ್ಯಂತ ಕಷ್ಟ ಕಾಲ ಬಂದಾಗ ಅಲ್ಲಿ ಕಾಣ್ತಾ ಇದ್ದಂತೆ ಹೆಜ್ಜೆ ಗುರುತು ಏನಿದೆ ಅದು ನಿನ್ನದಲ್ಲ, ಅದು ನನ್ನದು. ಆದ್ರಿಂದ ಒಂದೇ ಹೆಜ್ಜೆ ಗುರುತು ಕಾಣಿಸ್ತಾ ಇತ್ತು. ನಿನಗೆ ದೊಡ್ಡ ಕಷ್ಟ ಏನು ಬಂದಿಲ್ಲದೆ ಇದ್ದಾಗ ನನ್ನ ಹೆಜ್ಜೆ ಗುರುತು ಕಂಡಿತ್ತು, ನಿನ್ನ ಹೆಜ್ಜೆ ಗುರುತು ಕಂಡಿತ್ತು. ನಿನಗೆ ಬಹಳ ಪ್ರಬಲವಾದ ಕಷ್ಟದ ಕಾಲ ಬಂದಾಗ ನನ್ನ ಹೆಜ್ಜೆ ಗುರುತು ಮಾತ್ರ ಕಾಣ್ತಾ ಇತ್ತು. ನಾನು ನಿನಗೆ ಕೊಟ್ಟ ವರದಂತೆ ಭರವಸೆಯಂತೆ ನಿನ್ನನ್ನ ಯಾವತ್ತೂ ರಕ್ಷಿಸ್ತಾ ಇದ್ದೆ. ನನ್ನ ಹೆಗಲ ಮೇಲೆ ನಿನ್ನನ್ನು ಕೂಡಿಸ್ಕೊಂಡು ನಿನ್ನ ಆ ಕಷ್ಟದಿಂದ ಪಾರು ಮಾಡಿದವನೇ ನಾನು. ಆ ಹೆಜ್ಜೆ ಗುರುತು ನನ್ನದದು, ನಿನ್ನದಲ್ಲ. ಆದ್ರಿಂದ ನಿನಗೆ ನನ್ನ ಹೆಜ್ಜೆ ಗುರುತು ಯಾವುದು, ನಿನ್ನ ಹೆಜ್ಜೆ ಗುರುತು ಯಾವುದು ಅಂತನೂ ಆ ಕಷ್ಟದ ಕಾಲದಲ್ಲಿ ಕಾಣ್ಲಿಕ್ಕಾಗಲಿಲ್ಲ. ನಾನು ನನ್ನ ಮಾತನ್ನೇನು ತಪ್ಪಿಸ್ಕೊಂಡಿಲ್ಲ, ಉಳಿಸ್ಕೊಂಡೇ ಇದ್ದೇನೆ. ಹೀಗೆ ಭಗವಂತ ಆ ಭಕ್ತನಿಗೆ ತಾನು ಕಷ್ಟ ಕಾಲದಲ್ಲಿ ಆ ಭಕ್ತನನ್ನು ಹೇಗೆ ಕಾಪಾಡಿದೆ ಅಂತ ಅನ್ನೋದನ್ನ ವಿವರಿಸಿ ಹೇಳಿದಂತೆ. ಅದೇನೂ ಪುರಾಣದ ಕಥೆ ಅಲ್ಲ, ಇಲ್ಲೇ ಯಾರೋ ಪ್ರಾಜ್ಞರಾದವರು ಹೇಳಿದಂತಹ ಒಂದು ದೃಷ್ಟಾಂತ ಕಥಾ. ಅದು ತುಂಬಾ ಸುಂದರವಾದಂಥದ್ದು. ಪರಮಾತ್ಮ ನಮ್ಮ ಕಷ್ಟಗಳನ್ನು ನೋಡ್ತಾನೆ, ಸುಖಗಳನ್ನು ನೋಡ್ತಾನೆ. ಸುಖ ಕಾಲದಲ್ಲೂ ನಮ್ಮನ್ನು ಮುನ್ನಡೆಸುವವನವನು, ದುಃಖ ಕಾಲದಲ್ಲೂ ನಮ್ಮನ್ನು ಮುನ್ನಡೆಸುವವನವನು. ಅವನೇ ಸಾಕ್ಷಿ. ಮತ್ತೆ ತಾನು ಏನ್ ಮಾಡಿದ್ದೇನೆ ಅನ್ನೋದನ್ನ, ಜೀವ ಏನ್ ಮಾಡಿದ್ದಾನೆ ಅನ್ನೋದನ್ನ ಪರಮಾತ್ಮ ನೋಡ್ತಾ ಇದ್ದಾನೆ, ತಾನು ಸಾಕ್ಷಿಯಾಗಿದ್ದಾನೆ. ಆದ್ರೆ ನಮಗೆ ಪರಮಾತ್ಮ ನಮ್ಮ ಯೋಗಕ್ಷೇಮವನ್ನು ನೋಡ್ಲಿಕ್ಕಾಗಿ ಏನ್ ಮಾಡ್ತಿದ್ದಾನೆ ಪರಮಾತ್ಮ, ಯಾವ ಅನುಗ್ರಹವನ್ನು ನಮಗವನು ಮಾಡಿದ್ದಾನೆ ಅನ್ನೋದು ನಮ್ಗೆ ಅನೇಕ ಬಾರಿ ಗೊತ್ತಾಗೋದಿಲ್ಲ. ಕಷ್ಟಗಳನ್ನು ದಾಟಿಸ್ತಾ ಇರೋವನವನು, ಸುಖ ಉಣಿಸ್ತಾ ಇರೋವನವನು, ಇದು ಅವನು ಯಾವ ಲೀಲೆಯೂ ನಮಗೆ ಗೊತ್ತಾಗೋದಿಲ್ಲ. ನಾವು ಅಸಾಕ್ಷಿಗಳು, ಅವನು ಪ್ರತಿಯೊಂದಕ್ಕೂ ಸಾಕ್ಷಿ. ಕಷ್ಟ ಕಾಲದಲ್ಲೂ ಖಂಡಿತವಾಗಿಯೂ ಆತ ಸಾಕ್ಷಿಯಾಗಿ ನಮ್ಮ ಜೊತೆಗಿದ್ದಾನೆ ಅನ್ನೋದನ್ನ ಈ ಒಂದು ಪೂರ್ವರ್ಪಸ್ ರುಭ್ವ ಇನತಮ ಆಪ್ತ್ಯಾನಾಮಾಪ್ತ್ಯ ಸಾಕ್ಷಿ ಅನ್ನೋ ಶಬ್ದಗಳಿಂದ ನಾವು ಕಾಣಬೇಕು. ಅಲ್ಲಿಗೆ ಇವತ್ತಿನ ಈ ಏಕಾದಶಿ ಎಂದು ನಾವು ಮಾಡಿದಂತಹ ಶ್ರವಣ ಆ ಸಾಕ್ಷಿ, ನಮ್ಮೆಲ್ಲರ ಅಂತಸ್ಸಾಕ್ಷಿಯಾದಂತಹ ಪರಮಾತ್ಮನಿಗೆ ಅರ್ಪಿತವಾಗಿದೆ.